ಬ್ಯಾಂಗಲ್ ಬಂಗಾರಿ. ಯಾವುದೇ ಒಂದು ಸಿನಿಮಾಗೆ ಒಂದು ಟ್ರೈಲರ್ ಇರ್ಬೋದು ಅಥವಾ ಸಾಂಗ್ ಇರ್ಬೋದು, ಅದನ್ನ ಇನ್ವಿಟೇಷನ್ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಆ ನಿಟ್ಟಿನಲ್ಲಿ ಇಲ್ಲಿ ಇನ್ವಿಟೇಷನ್ ಸಖತ್ ಗ್ರ್ಯಾಂಡ್ ಆಗಿ ಎಲ್ರಿಗೂ ತಲುಪಿದೆ. ಯಾಕಂದ್ರೆ ಬರೀ ರೀಲ್ಸ್ ಅಲ್ಲಿ ಮಾತ್ರ ಅಲ್ಲ, ಒಂದು ಹಾಡು ಯಾವತ್ತೂ ಕೂಡ ಪ್ರಸಿದ್ಧವಾಗೋದು, ಜನಪ್ರಿಯ ಆಗೋದು ಜನರ ಬಾಯಲ್ಲಿ ಅದು ಗುನುಗಿದಾಗ ಮಾತ್ರ. ಬಹುಶಃ ಬ್ಯಾಂಗಲ್ ಬಂಗಾರಿ ಅಂತದ್ದೊಂದು ಅದ್ಭುತವಾದಂತಹ ಸಕ್ಸಸ್ ಅನ್ನ ಪಡ್ಕೊಂಡಿದೆ. ಸೊ ಈಗ ಎಲ್ಲರೂ ಸೇರಿ ಆ ಸಾಂಗ್ ಅನ್ನ ನೋಡ್ಕೊಂಡ್ ಬರೋಣ. ಬ್ಯಾಂಗಲ್ ಬಂಗಾರಿ ಸಾಂಗ್ ಪ್ಲೀಸ್. ಕ್ವಿಕ್ ಆಗಿ ಟ್ರೆಂಡಿಂಗ್ ಆದಂತಹ ಸಾಂಗ್, ಬಹಳ ಸಂಖ್ಯೆಗಳು ಕಡಿಮೆ ಇತ್ತು. ಬ್ಯಾಂಗಲ್ ಬಂಗಾರಿ ಆ ರೆಕಾರ್ಡ್ ಅನ್ನ ಬಹುಶಃ ಬ್ರೇಕ್ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಆಲ್ಮೋಸ್ಟ್ ಟ್ರೆಂಡಿಂಗ್ ಅಲ್ಲೇ ಇದೆ. ಸೊ ಇಂತ ಒಂದು ಸಕ್ಸಸ್ ಅನ್ನ ನೀಡಿದ್ದಕ್ಕೆ ಮೊದಲನೇದಾಗಿ ನಾಗಾರ್ಜುನ ಶರ್ಮಾ ಅವರು ಲಿರಿಕ್ಸ್ ಅನ್ನ ಬರೆದಿದ್ದವರು, ಹಾಗೆ ಆಂಟೋನಿ ದಾಸ್ ಸಿಂಗರ್ ಅವರಿಬ್ಬರಿಗೆ ಒಂದು ಹೆಮ್ಮೆಯ ಚಪ್ಪಾಳೆಗಳನ್ನ ನೀಡ್ತಾ ನಮ್ಮ ಮುದ್ದಾದ ಬಂಗಾರಿಯವ್ರನ್ನ ನಾವು ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸಂಜನಾ ಮ್ಯಾಮ್ ಹಾಗೆ ಸಂಪದ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನಿಮ್ಗೆಲ್ಲರೂ ಬಂದಿರೋದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ, ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ 1 ಅಲ್ಲಿ ಇರೋದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರನ್ನ ರೀಚ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚರಣ್ ಸರ್, ನಾಗಾರ್ಜುನ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ. ಮೊನ್ನೆನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು, ಬಟ್ ಆಲ್ರೆಡಿ ಹಿಯರ್ ವಿ ಆರ್ ಟುಡೇ. ಜುಲೈ 18ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬಾ ರಿಯಲಿಸ್ಟಿಕ್ ಆಗಿ ತೆಗ್ದಿರುವಂತಹ ಸಿನಿಮಾ. ಇಷ್ಟು ದಿನ ಎಲ್ಲ ಇಂಟರ್ವ್ಯೂಲು ಯಾವ ತರ ಪಾತ್ರ ಮಾಡ್ಬೇಕು ಅಂತ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್. ಈ ಸಿನಿಮಾದಲ್ಲಿ ಅದೇ ತರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ. I've been very lucky throughout my career. ಕೆಲವು ಅದ್ಭುತವಾದ ಟೆಕ್ನಿಷಿಯನ್ಸ್ ಜೊತೆ, ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ. ಅಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ PRK ಬ್ಯಾನರ್ ಜೊತೆ ಅಂಡ್ 2ನೇ ಬಾರಿ ಜೈನಾ ಫಿಲ್ಮ್ಸ್ ಜೊತೆ ಅಂಡ್ KRG ಸಂಸ್ಥೆ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ತುಂಬಾ ಖುಷಿ ಇದೆ ನನಗೆ. ಅಂಡ್ ಮೈ ಡೈರೆಕ್ಟರ್ ಅಂಡ್ ನಮ್ಮ DOP ಅವರು ಇಬ್ರು ಕೂಡ they've done a wonderful job. ರಿಯಲಿ ಹೋಪ್ ನಮ್ಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ, ನಿಮ್ಗೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಜುಲೈ 18 ಮರಿಬೇಡಿ, ಸಿನಿಮಾ ನೋಡಿ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅಂಡ್ ಆಲ್ಸೋ ಯುವ ಅವರು ಐ ಥಿಂಕ್ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ತೀರಾ ನೀವು ಅವ್ರನ್ನ. ಹೀಸ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್. ಅವ್ರನ್ನ ಸೆಟಲ್ ನೋಡುವಾಗ ಈಸ್ ಅ ವೆರಿ ಗ್ರೌಂಡೆಡ್ ಪರ್ಸನ್, ತುಂಬಾ ಹಂಬಲ್. ಐ ವಿಶ್ ಯು ದ ಲಕ್ ಯುವ, ಐ ಮೀನ್ ನಮ್ಮ ಹೋಲ್ ತಂಡಕ್ಕೆ. ಬಟ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು. 18ನೇ ತಾರೀಕು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಪ್ರೆಸೆನ್ಸ್. ಎಕ್ಕನ ಒಂದು 6 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿದ್ದೀವಿ, ಬಟ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಒಂದು 2 ವಾರದಿಂದ ಸ್ಟಾರ್ಟ್ ಮಾಡಿರೋ ಥರ. ಸೊ ಅದಕ್ಕೆ ಸಪೋರ್ಟ್ ಮಾಡಿರೋ ಅಶ್ವಿನಿ ಮ್ಯಾಮ್, ಜಯಣ್ಣ ಸರ್, ಭೋಗೇಂದ್ರ ಸರ್, ಕಾರ್ತಿಕ್ ಸರ್, ಯೋಗಿ ಸರ್, ಎಲ್ರಿಗೂ ಥ್ಯಾಂಕ್ ಯು. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ರೋಹಿತ್ ಸರ್. He's the most spontaneous director that I've ever seen. ಅಂದ್ರೆ ನಾನು ಜಾಸ್ತಿ ಡೈರೆಕ್ಟರ್ಸ್ ನೋಡಿಲ್ಲ, ಬಟ್ ಐ ಫೀಲ್ ಲೈಕ್ he's so spontaneous as a person also. So it was wonderful working with him. And ಸತ್ಯ ಸರ್, ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ವಿತೌಟ್ ಲೈಟ್ಸ್ ತೋರಿಸಿದ್ದೀರಾ. ಸೊ ದಿಸ್ ಇಸ್ ಬಟ್ ಡಬ್ಬಿಂಗ್ ಅಲ್ಲಿ ನೋಡ್ಬೇಕಾದ್ರೆ ನನಗೆ ಖುಷಿ ಆಯ್ತು. ಐ ಜಸ್ಟ್ ಫೆಲ್ಟ್ ಲೈಕ್ ಮೈ ಸೆಲ್ಫ್. ಸೊ ಥ್ಯಾಂಕ್ ಯು ಸತ್ಯ ಸರ್. And Charan sir, ನೀವು ಮಾಡಿರೋ 2 ಸಾಂಗ್ is superb. The BGM, everything is great. It's an absolute privilege working with the entire team. I saved the best for the last. Yuva ಅವರು I had a lot of thoughts in my head ಹೆಂಗಿರುತ್ತೆ ವರ್ಕ್ ಮಾಡೋದು ಅವ್ರ ಜೊತೆ ಅಂತ, but it was the most easy experience working with him. And he just made it so easy. He's very grounded as a person, and I was not expecting that from you. But thank you so much for being such a supportive co-actor. Jaina sir annu nan tumba ishta, so special mention to him. And all our producers, I think ella tumba easy agittu. It was one of the best set
that I've been on. Everything has happened so quickly. ಜುಲೈ 17ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಅಂದರೆ ಆಡಿಯೋ ಕ್ಷೇತ್ರದಲ್ಲೇ ಒಂದು ಅದ್ಭುತವಾದ ಮೈಲಿಗಲ್ಲನ್ನ ಹುಟ್ಟುಹಾಕಿರುವಂತಹ ಸಂಸ್ಥೆ ಅಂದ್ರೆ ಆನಂದ್ ಆಡಿಯೋ. ಈ ಒಂದು ಏಕ ಸಿನಿಮಾದ ಆಡಿಯೋ ರೈಟ್ಸ್ ಕೂಡ ಅವರದ್ದೇ. ಅದರ ಪರವಾಗಿ ಶಾನ್ ಸರ್ ಇದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸೊ ಒಂದು 3 ದೊಡ್ಡ ಪ್ರೊಡಕ್ಷನ್ ಹೌಸ್ ARK, ಜಯಣ್ಣ ಭೋಗನ್ ಅವರು ಮತ್ತು KRG. ಸೊ ಕೊಲಾಬ್ರೇಷನ್ ಟೈಮ್ 3 ಜನರು ಸೇರಿ ಒಂದು ಸಿನಿಮಾ ಮಾಡಿದಾಗ ನಾವು ನಮ್ಮ ಆಫೀಸಲ್ಲಿ ಯೂಸಲಿ ನಾವು ಡಿಸ್ಕಸ್ ಮಾಡ್ತೀವಿ ಪಿಕ್ಚರ್ ತೊಗೊಂಡಾಗ. ಸೊ ಈ ಸಿನಿಮಾನಲ್ಲಿ ಏನು ಡ್ರಾಬ್ಯಾಕ್ ಇದೆ ಅಂತ ಹುಡುಕಿದಾಗ ಒಂದೂ ಸಿಕ್ಕಿಲ್ಲ. ಯಾಕಂದರೆ 3 ಪ್ರೊಡಕ್ಷನ್ ಹೌಸು, ಒಂದು ಒಳ್ಳೆ ಹೀರೋ, ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಚರಣ್ ರಾಜ್ ಅವರ ಮ್ಯೂಸಿಕ್ ಲಾಸ್ಟ್ ಸುಳಿವಾಗ್ಮೇಲೆ ಬರ್ತಾ ಇತ್ತು. ಸೊ ಎಲ್ಲೂ ನಮ್ಗೆ ಒಂದೂ ಡ್ರಾಬ್ಯಾಕ್ ಅನ್ನೋದೇ ಅನಿಸಿರ್ಲಿಲ್ಲ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಒಳ್ಳೆ ಮ್ಯೂಸಿಕ್ ಬರುತ್ತೆ, ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇತ್ತು ನಮಗೆ. ಸೊ ಥ್ಯಾಂಕ್ ಯು ಚರಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ಯುವ ಸರ್. ಒಳ್ಳೆ ಸಾಂಗ್ ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಟು ಎಂಟೈರ್ ಟೀಮ್. ಆ್ಯಂಡ್ ಖುಷಿ ಆಗುತ್ತೆ, ಹೋದ ವರ್ಷ ಒಂದು ಟಾಪರ್ ಅಂತ ಸಾಂಗ್ 100 ಮಿಲಿಯನ್ ಆಗಿತ್ತು. ಬಟ್ ಈ ವರ್ಷ ಈ ಸಾಂಗ್ 100 ಮಿಲಿಯನ್ ಆಗುತ್ತೆ ಅಂತ ನಾನು ಕಾರ್ತಿಕ್ ಸರ್ಗೆ ಹೇಳ್ತಿದ್ದೆ. ಸೊ ಆಲ್ ದಿ ಬೆಸ್ಟ್ ಈ ತಂಡಕ್ಕೆ, ಒಳ್ಳೆಯದಾಗಲಿ. ಹಾಗೆ ಯುವ ಸರ್ ಆ್ಯಂಡ್ ಸೇಮ್ ಕಾಂಬಿನೇಷನಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಅದು ರೈಟ್ಸ್ ನಮ್ಮದೇ ಅಂತ ಒಂದು ತಗೊಂಡಿದ್ದೆ. ಸೊ ತುಂಬ ಖುಷಿ ಆಯಿತು. ಅದಕ್ಕೆ ಈ ಕಾಂಬಿನೇಷನ್ ಹಾಗೆ ಕಂಟಿನ್ಯೂ ಆಗಲಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕರೆಗೆ ಹೋಗೋದು ನೀವು ಬಂದಿದ್ದಕ್ಕೆ ದಯವಿಟ್ಟು ವೇದಿಕೆಗೆ ಬರಬೇಕು. ಟೀಮ್ ಅವ್ರು ಸೇರಿ ಒಂದು ಫೋಟೋ ನಾನು ಜೊತೆ ತಗೊಳ್ಬೇಕು ಅಂತ. ಚಿತ್ರತಂಡದವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಿರ್ದೇಶಕರು ಮೊಬೈಲ್ ಯಾರ್ದು? ವೈಡಲ್ ನೋಡಿ ಎಷ್ಟು ಮೊಬೈಲ್ ಹಿಡ್ಕೊಂಡವ್ರಣ ಇಲ್ಲಿ ಏನು ಸಾಂಗ್ ಬರ್ದು ಬುಳಿ ಮಾಡಿಸೋದು ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫರ್ ಮಾಡಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಸಿಂಗರ್ ಅಂತೋನಿ ದಾಸ್, ಮತ್ತೆ ಜೊತೆಲಿ ಯಕ್ಕ ಸಾಂಗ್ಗೆ ಚರಣ್ ಸಾರ್ ಸಿಂಗರು, ನಿಮಗೂ ಒಂದು ಥ್ಯಾಂಕ್ಸ್. ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಸಿಂಗರ್ ಆಗಿ. ಮತ್ತೆ ಕೊರಿಯೋಗ್ರಾಫರು ಅವ್ರ ಹೆಸರು ಗೊತ್ತಿಲ್ಲ. ಪ್ರೊಡ್ಯೂಸರ್ ಪರವಾಗಿ ಬಾಬಾ ಭಾಸ್ಕರ್, ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ, ಪ್ರೊಡ್ಯೂಸರ್ ಪರವಾಗಿ ನಮ್ಮ ಕಾರ್ತಿಕ್ ಅಣ್ಣ ಮಾತಾಡ್ತಾರೆ. ನೀವು ಮಾತಾಡ್ತೀವಿ. ಈಗ ಸಿನಿಮಾದ ಟೀಸರ್ ಅನ್ನ ನೋಡುವಂತಹ ಸಮಯ. ಕ್ಯಾನ್ ಐ ಹ್ಯಾವ್ ದ ಟೀಸರ್ ಪ್ಲೀಸ್? ಈ ಸಿನಿಮಾದ ನಿರ್ದೇಶಕರು ಹಾಗೆ ಆಟಗಾರ, ಸಿನಿಮಾದಲ್ಲಿ ಬರಹಗಾರರಾಗಿ, ರತ್ನನ್ ಪ್ರಪಂಚದಲ್ಲಿ ನಿರ್ದೇಶಕರಾಗಿ ಗುರುತಿಸಿಕೊಂಡಂತಹ ಅದ್ಭುತವಾದಂತಹ ಸ್ಯಾಂಡಲ್ವುಡ್ ನ ಪ್ರತಿಭಾವಂತ ನಿರ್ದೇಶಕರು ರೋಹಿತ್ ಪದಕಿ ಸರ್ ನಮ್ಮೊಂದಿಗಿದ್ದಾರೆ. ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಇವತ್ತಿಗೆ ಇನ್ನೊಂದು ತಿಂಗಳು ಬಾಕಿ ಇದೆ ರಿಲೀಸ್ಗೆ. ಹಾಗಾಗಿ ಎಲ್ಲರೂ ಒಂದು ಸತಿ ಭೇಟಿ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ವಿ. ಸೊ ಇಲ್ಲಿಂದ ನಿಮ್ಮೆಲ್ಲರ ಸಪೋರ್ಟು ಇರುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ವೈಬಿತ್ತು ಅಂತಂದರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದು ಯೂಶಲಿ ನಾವು ನಂಬ್ತೀವಿ. ನೀವೇ ನೋಡಿದ್ದೀರಾ, ನಿಮಗೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟಲ್ಲೂ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಅಂತ. ಆ್ಯಂಡ್ ನೋಡುವಾಗ ಕೂಡ ಅದೇ ಎಮೋಷನ್ ನಿಮಗೆ ಪಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಎಲ್ರಿಗೂ, ನನ್ನ ಜೊತೆ ಕೆಲಸ ಮಾಡಿರುವ ಎಲ್ಲ ನಟರು ಮತ್ತು ಟೆಕ್ನಿಷಿಯನ್ಸು, ನಮ್ಮ ಪ್ರೊಡ್ಯೂಸರ್ಸ್ ನನ್ನ ನಂಬಿಕೆ ಇಟ್ಟು ಸಿನಿಮಾ ಮಾಡಿರೋದಕ್ಕೆ.
ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಇಡೀ ತಂಡಕ್ಕೆ DOP, ಮ್ಯೂಸಿಕ್ ಡೈರೆಕ್ಟರ್, ಆಲ್ ದಿ ಡೈರೆಕ್ಷನ್ ಟೀಮ್, ಆಲ್ ದಿ ಟೆಕ್ನಿಷಿಯನ್ಸ್. ಯಾಕೆಂದರೆ ಈ ಒಂದು ಟೈಮ್ ಫ್ರೇಮಲ್ಲಿ ಸಿನಿಮಾ ಅಚೀವ್ ಮಾಡೋದನ್ನ ಸಾಧ್ಯ ಮಾಡಿಕೊಟ್ಟಂಥವ್ರೆ ಈ ತಂಡ ಆ್ಯಂಡ್ ಆಲ್ಸೋ ದ ಆರ್ಟಿಸ್ಟ್. ಯಾಕೆಂದರೆ ಅವ್ರು ಪ್ರಿಪೇರ್ ಆಗ್ಬಿಟ್ಟು ಬರ್ತಾ ಇದ್ದಿದ್ದೇನೆ ಇದರಲ್ಲಿರೋದು ಫೋರ್ಸಲ್ಲಿ. ಆ್ಯಂಡ್ ಇದರಿಂದ ಒಂದು ನನ್ನ ಮೇಲೆ ಪ್ರೆಷರ್ ಹಾಕಿದ್ದು ಇದೆಲ್ಲ ನಾವು ಬ್ಯಾಕ್ ಸ್ಟೋರಿ ಹೇಳ್ಬೋದು. ಬಟ್ ಇದರಿಂದ ಒಂದು ನಾವೆಲ್ಲರೂ ಸೇರಿ ಕಲ್ತಿರೋದೇನು ಅಂತಂದರೆ 9 ತಿಂಗಳಲ್ಲಿ ಒಂದು ಮಗು ಹೆತ್ತಂಗೆ ಒಂದು ಸಿನಿಮಾ ಮಾಡ್ಬಿಡ್ಬೋದು ಅಂತ. ಅಂದರೆ ಇದಕ್ಕಿಂತ ನಾವು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಈ ಥರದ ಸಿನಿಮಾಗಳನ್ನ ನಾವು ಫಾಸ್ಟಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ಪ್ರಾಬಬ್ಲಿ ನಾನು ಕಲ್ತಿರೋ ಪಾಠ. ಜೊತೆಗೆ ಇನ್ನು ಮುಂದೆ ಇಟ್ ಶುಡ್ ಬಿ ಎ ನಾರ್ಮ್ ಅನ್ನೋದು ನನಗೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ, ನಿಮ್ಮೆಲ್ಲರಿಗೂ ಕೂಡ ಬಂದಿರೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಹುಶಃ ಅಪ್ರಾಕ್ಸಿಮೇಟ್ಲಿ ಒಂದು 75 ದಿನಗಳ ಕಾಲ ಚಿತ್ರೀಕರಣಗೊಂಡಂತಹ ಚಿತ್ರ ಎಕ್ಕ ಅಂತ ಹೇಳಿ ಕೇಳ್ಪಟ್ವಿ. ಸರ್ ಹೇಳಿರೋ ಹಾಗೆ ಒಂದು ಸಿನಿಮಾಗಾಗಿ ವರ್ಷಗಟ್ಟಲೆ ಕಾಯೋದಕ್ಕಿಂತ ಎಷ್ಟು ಕ್ವಿಕ್ ಆಗಿ ಒಂದು ಸಿನಿಮಾ ಬಂದು ಒಂದು ಅದ್ಭುತವಾದಂತಹ ಹಿಟ್ಟನ್ನು ನೀಡೋದಕ್ಕೂ ಕೂಡ ಸಾಧ್ಯ ಇದೆ ಅಂತ ಹೇಳಿ ಎಕ್ಕ ಸಿನಿಮಾ ಖಂಡಿತ ಪ್ರೂವ್ ಮಾಡುತ್ತೆ ಅನ್ನೋ ಭರವಸೆಯೊಂದಿಗೆ ಸಿನಿಮಾದ ನಾಯಕ ನಟನಾಗಿರುವಂತಹ ಯುವ ರಾಜ್ಕುಮಾರ್ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮದವ್ರಿಗೆ ಮೊದಲಿಗಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಿನಿಮಾ ಎಲ್ರಿಗೂ ಮುಟ್ತಾ ಇದೆ, ನಾವು ಬಿಟ್ಟಿರೋ ಕಂಟೆಂಟ್ ಆಗಲಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಮೊದಲದಾಗಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಫಸ್ಟ್ ನಾನು ಬ್ಯಾಂಗಿಲ್ ಬಂಗಾರಿ ಸಾಂಗ್ ಬಗ್ಗೆ ಹೇಳ್ತೀನಿ. ಇವತ್ತು ತುಂಬಾ ಜನ ರೀಲ್ಸ್ ಮಾಡಿದ್ದಾರೆ, ಚಿಕ್ಕ ಮಕ್ಕಳು, ವಯಸ್ಸಾದವರು, ಜಿಮ್ಗಳಲ್ಲಿ ಎಲ್ಲ ಥರದ ಜನ ಸಾಂಗ್ನ ಇಷ್ಟಪಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಅದನ್ನ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ಅವ್ರಿಗೆಲ್ಲ ಏನು ಹೇಳ್ಬೇಕಂತಾನೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಅವರೆಲ್ಲರೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಆ್ಯಂಡ್ ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ರೋಹಿತ್ ಸರ್ ಹೇಳ್ದಂಗೆ ಏನು ಆ ವೈಬ್ ಇದೆ ಅಂದರೆ ನಾವು ಹೇಗೆ ಮಜಾ ಮಾಡ್ಕೊಂಡು ಮಾಡಿದ್ದೀವಿ ಸಿನಿಮಾ ಅಂದರೆ ತುಂಬ ಖುಷಿಯಾಗಿ ಮಾಡಿದ್ದೀವಿ. ಆ್ಯಂಡ್ ಇವತ್ತು ಅದೇ ಎನರ್ಜಿನ ನೀವು ಇವತ್ತು ಸಾಂಗಲ್ಲಾಗಲಿ ಟೀಸರ್ ಆಗಲಿ ನೀವು ನೋಡ್ತಿದ್ದೀರಾ. ಆ್ಯಂಡ್ ಇಡೀ ಸಿನಿಮಾನು ಅದೇ ಥರ ಅಷ್ಟೇ ಮಜಾ ಕೊಡುತ್ತೆ ನಿಮ್ಗೆಲ್ರಿಗೂ. ಸರ್ ಹೇಳಿದ್ರು ಸ್ಟ್ರಿಕ್ಟ್ ಆಫೀಸರ್ಸ್ ಇಬ್ರು ಕೆಲಸ ಮಾಡಿಸಿದೀವಿ ಅಂತ. ಬಟ್ ಇವಾಗ ನಿಮ್ಗೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರಲ್ಲ, ಸೊ ಆ ಥರ ನನ್ನ ಫೇವ್ರೆಟ್ ಟೀಚರ್ಸ್ ಇವರು ಚೆನ್ನಾಗಿ ಪಾಠ ಕಲಿಸಿದ್ದಾರೆ ನನಗೆ. ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ. ಆ್ಯಂಡ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾಲಿ ನೀವೆಲ್ಲರೂ ನನ್ನನ್ನು ನೋಡದೇ ಇರೋ ಥರ ನೀವು ನೋಡ್ಬೋದು ಈ ಸಿನಿಮಾನ. ಸೊ ಅದನ್ನ ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತಿಳ್ಕೊಳಕ್ ಕಾಯ್ತಾ ಇದ್ದೀನಿ. ಜುಲೈ 15ನೇ ತಾರೀಕು ರಿಲೀಸು. ಆ್ಯಂಡ್ ಇವತ್ತು ನಾನೇನು ನಿಂತಿದ್ದೀನಿ ಅಂದರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ. ಅಶ್ವಿನಿ ಆಂಟಿ, ಫಸ್ಟ್ ಜಯಣ್ಣ ಸರ್, ಕಾರ್ತಿಕ್ ಸರ್, ಭೋಗಣ್ಣ ಅವರು, ಯೋಗಿ ಅವರು, ಪ್ರತಿಯೊಬ್ಬರು ಎಲ್ಲರೂ ಸೇರಿಕೊಂಡು ಇವತ್ತು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ. ಆ್ಯಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರಬೇಕಂತ ನನ್ನ ಅಭಿಪ್ರಾಯ. ಎಲ್ಲರೂ ನಾವು ಒಟ್ಟಿಗೆ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿಲಿ ತುಂಬ ಅದ್ಭುತವಾದ ಕಂಟೆಂಟ್ ಮಾಡ್ಬೋದು. ಆ್ಯಂಡ್ ತುಂಬ ದೊಡ್ಡ ಮಟ್ಟಿಗೆ ನಾವೆಲ್ಲರೂ ಸೇರ್ಕೊಂಡು ತೊಗೊಂಡೋಗ್ಬೋದು ಅಂತ ನನ್ನ ಆಸೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ನೆಕ್ಸ್ಟ್ ಏನೇ ಕ್ವೆಶನ್ಸ್ ಇದ್ರೆ ನಾವು ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು. ಚಿತ್ರತಂಡದವ್ರನ್ನ ನಾನೀಗ ವೇದಿಕೆಗೆ ಬರ್ಮಾಡ್ಕೊಳ್ತೀನಿ. ಈ ಮಟ್ಟಿಗೆ ಬೇಗ ಫಿಲಮ್ ಮುಗಿಸೋದಂದ್ರೆ ಟಾರ್ಗೆಟ್ ಅಂತ. ಬಟ್ ನೀವು ಈ ಟೀಮೇ ಲಾಸ್ಟ್ ಟೈಮು June 6 ರಿಲೀಸ್ ಮಾಡ್ತೀನಿ ಅಂತ ಕೂಸುತ್ತಕ್ಕೆ ಮುಂಚೆ ಗುಲಾಬಿ ಹೊರತಂಗೆ ನೀವೇ ಅನೌನ್ಸ್ ಮಾಡಿದ್ದು. ಆ ಟಾರ್ಗೆಟ್ನೇ ರೀಚ್ ಮಾಡೋಕ್ಕಾಗಿಲ್ವಲ್ಲ ಸರ್? ಹೇಳ್ತೀನಿ ಅದಕ್ಕೆಲ್ಲ ಅನ್ಸುತ್ತೆ. ಅವತ್ತು ನವೆಂಬರ್ 28 ಪೂಜೆ ಮಾಡ್ತಿದ್ದಾಗ June 6 ಅಂತ ಹೇಳಿದ್ವಿ. ಅದಕ್ಕೆ ಟಾರ್ಗೆಟ್ ಮಾಡಿದ್ವಿ. ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ನಿಮಗೆ ಮಳೆ ಜೂನ್ ಅಂದ್ರು, ಮಾರ್ಚ್ಗೆ ಬಂತು. ಮಳೆಯಲ್ಲಿ ಶೂಟಿಂಗ್ ಮಾಡಿ ಇಲ್ಲ ಹೇಳ್ತೀನಿ ಔಟ್ಡೋರ್ ಇದೆ. ಆಮೇಲೆ ಚರಣ್ ಸರ್ದು ನಾವು ಅನೌನ್ಸ್ ಮಾಡಿದಾಗ 2 ಪಿಕ್ಚರ್ ಇರಲಿಲ್ಲ. ಅವ್ರಿಗೆ ಅಜ್ಞಾತವಾಸಿ, ಫೈರ್ ಫ್ಲೈ ರಿಲೀಸ್ ಬಂತು. ಸೊ ಆಬ್ವಿಯಸ್ಲಿ ನಾವು ಅದನ್ನು ಬಿಟ್ಕೊಡ್ಬೇಕಿತ್ತು. ಕೆಲವೊಂದು ಆರ್ಟಿಸ್ಟ್ ಕಾಂಬಿನೇಷನ್ಸ್ ಮಿಸ್ ಆಗತ್ತಮ್ಮ. ಒಂದು ಅದಕ್ಕೆ ಅಚೀವ್ ಮಾಡಬೇಕು. ಶಾರದಾ ಮೇಡಮ್ ಒಂದೇ ಒಂದು, ಇಫ್ ಯು ಹ್ಯಾಡಂಟ್ ಅನೌನ್ಸ್ಡ್ ಇಟ್ ವಿ ವುಡಂಟ್ ಹ್ಯಾವ್ ರಿಲೀಸ್ಡ್ ಆನ್ July 18th ಆಲ್ಸೋ. ಓಕೆ, ಎನಿವೆ ನೆಕ್ಸ್ಟ್ ಒನ್. 3 ಜನ, 3 big production houses to one hero, one film hero. Was it necessary? Yes. Why?
Are you taking the burden of what are you ನೋ taking ನೋ the burden? ಟೆಲ್ ಯು 3 ಜನ ಸೇರಿದಾಗ ಪ್ರೊಡ್ಯೂಸರ್ ಬರೀ ಇಲ್ಲಿ ಫೈನಾನ್ಸರ್ಸ್ ಅಲ್ಲ. Okay. ಸೊ ಐ ಟೆಲ್ ಯು ನಾವು 3 ಜನ ಸೇರಿ ಅಥವಾ ದೊಡ್ಡ ಪಿಕ್ಚರು ಎಸ್ ಇಟ್ ಈಸ್ ಅ ಬಿಗ್ ಬಜೆಟ್ ಬಟ್ 3 ಜನ ಸೇರಿದಾಗ 3 ಜನದ ಐಡಿಯಾಸ್ 3 ಜನದ ಥಾಟ್ಸ್ ಇರುತ್ತೆ. ಈಗ ನನಗೆ ಇರೋ ಥಾಟ್ಸು ನನ್ನನ್ನ ಕೆಲವು ಐಡಿಯಾಸು ಸಿನಿಮಾಗೆ ಬರ್ತದೆ. ವಾಟ್ ಈಸ್ ಕೊಲಾಬ್ರೇಷನ್ ಅಂದರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗ್ತದೆ ತುಂಬ ಜನಕ್ಕೆ. ಈಗ ಜಯಣ್ಣ ಅವರಿಂದ ಭೋಗಣ್ಣ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅಶ್ವಿನಿ ಮೇಡಮ್ ಅವ್ರದ್ದು ಸೆಪ್ರೇಟ್ ಇದ್ರೆ ನಾನು ಇವಾಗ ವಿಲ್ ಥಿಂಕ್ ಸೆಪ್ರೇಟ್ ಅಲ್ಲ ಡಿಫ್ರೆನ್ಸ್. ಬಟ್ 3 ಜನ ಸೇರಿದಾಗ ಐ ಥಿಂಕ್ ಇಟ್ ಕಮ್ಸ್ ಇನ್ ಟು ಗಿವ್ ಅ ಬೆಟರ್ ಪ್ರಾಡಕ್ಟ್, ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಡನ್ ಕಮ್ಮಿ ಮಾಡ್ಕೊಳ್ಳೋದಂತ ಅಲ್ಲ. ಐ ಥಿಂಕ್ ಜಯಣ್ಣ ಅವರಾಗಲಿ PRK ಆಗಲಿ ಅಥವಾ ನಾವಾಗಲಿ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಅವರ್ ಓನ್ ಫಿಲ್ಮ್ಸ್. ದಟ್ಸ್ ವೈ ಐ ಸೆಡ್ ಇಟ್ಸ್ ನಾಟ್ ಮಾನಿಟರಿ, ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಆ್ಯಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇನ್ ದ ನ್ಯೂ ಫ್ಯೂಚರ್. ಈಗ ನಾನೊಬ್ಬ ನನ್ನ ಬರೀ KRG's ಮೇಲೆ ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆಟ್ ದಿ ಇನ್ಪುಟ್ಸ್ ವಾಟ್ ಜಯಣ್ಣ ಫಿಲ್ಮ್ಸ್ ಆ್ಯಂಡ್ ವಾಟ್ PRK ಕೊಡೋ ಇನ್ಪುಟ್ಸ್ ನನಗೆ ಸಿಗಲ್ಲ. ಆ್ಯಂಡ್ ದಟ್ ವಿಲ್ ಬಿ ಮೋರ್ ವ್ಯಾಲ್ಯೂಬಲ್. ಸೇಮ್ ವಿತ್ ದಿ ಅದರ್ಸ್. ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೇದು. ಜನ ಸೇರಲ್ಲ ಅಂತೀರ ಬೇರೆ ಕಡೆ, ಜನ ಸೇರಿದಾಗ ಯಾಕೆ ಸೇರ್ತೀರಾ ಅಂದ್ರೆ ನಾನು ಏನು ಹೇಳೋದು. Will it the same thought process for newcomers also, or the talented people? Because ಎಷ್ಟೊಂದು ಜನ ಟ್ಯಾಲೆಂಟೆಡ್ ಇದ್ದಾರೆ, ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಆ ಥಾಟ್ process newcomers ಅಲ್ಲಿ ಸಿಗುತ್ತೆ. ನಾವು ನೆಕ್ಸ್ಟ್ ಪಿಕ್ಚರ್ KRGಲಿ ಯೋಗಿ ನಾನು ಹೊಸ ಹೀರೋ ಲಾಂಚ್ ಮಾಡ್ತಾ ಇದೀವಿ. ಹಿಂದಿನ ಪಿಕ್ಚರು TVF ಬಾಂಬೆ ಕಂಪನಿ ಜೊತೆ ಮಾಡಿದಾಗಲೂ ಕೊಲಾಬ್ರೇಷನ್ ಮಾಡಿದ್ದು. ಅದನ್ನು ಇಟ್ ವಾಸ್ ಓಕೆ. ದಿಗಂತ್ ಬಿಟ್ಟರೆ ಮೋಸ್ಟ್ ಆಫ್ ದಿ ಅದರ್ ಪೀಪಲ್ ವರ್ ನ್ಯೂ. ನನಗೆ ಕತೆ ಇಂಪಾರ್ಟೆಂಟು, ಕತೆಗೆ ಯಾರು ಸೆಟ್ ಆಗ್ತಾರೆ ಎಲ್ಲರೂ ಇದಾಗುತ್ತೆ. ನ್ಯೂ ಕಮರ್ಸ್ಗೆ ನಾನು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ವಲ್ಲ, ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ವಿ ಆರ್ ಲಾಂಚಿಂಗ್ ಅಲ್ಲ. But when you say talented, do you think we are not talented? You are talented. You are not taking the talented and the newcomers. ಬಟ್ ಮಾಡ್ತೀನಿ ಕತೆ ಇದ್ದಾಗ. ಈಗ ಫಸ್ಟ್ ಪಿಕ್ಚರ್ ಅವರು ರೋಹಿತ್ ಮಾಡಿ ದಯವಿಟ್ಟು ಗಮನಿಸಿ. ಅದರಲ್ಲಿ ಹೊಸೊಬ್ರು ಅವಿನಾಶ್ ಅವರು ತುಂಬ ಜನ ಹೊಸೊಬ್ರು ಇದ್ರು, ತುಂಬ ಜನ. ಸೊ ಸಿನಿಮಾ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ ಮೇಡಮ್. ಆಮೇಲೆ ನಮ್ಮಷ್ಟು ಈಸಿಯೆಸ್ಟ್ ಅಪ್ರೋಚ್ ಯಾರೂ ಇಲ್ಲ. ಒಂದೇ ಬಿಲ್ಡಿಂಗ್ ಮಾಡಿದ್ರೆ 3 ಪ್ರೊಡಕ್ಷನ್ ಹೌಸ್ ಇರುತ್ತೆ, 3 ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಹೊಸ ಡೈರೆಕ್ಟರ್ ಆಗಲಿ ಹೊಸ ಆ್ಯಕ್ಟರ್ ತುಂಬ ಜನ ಬಂದು ಹೋಗಿದ್ದಾರೆ. ತುಂಬ ಮುಂದೆ ಮಾಡಬೇಕು ಜೊತೆಗೆ ಅಂತಲೂ ಅಂದ್ಕೊಂಡಿದ್ದೀವಿ. ಬರೀ ನೋನ್ ಆ್ಯಕ್ಟರ್ ಇವನ್ ಯುವ ಇಸ್ ಆಲ್ಸೋ ನ್ಯೂ ಕಮರ್. ಓಕೆ, ಬಟ್ ಈ ಕಮ್ಸ್ ಫ್ರಮ್ ಲಿಗಸಿ ಫ್ಯಾಮಿಲಿ. ಒಂದು ಲಿಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು ಅವರು ನ್ಯೂ ಕಮರ್ ಇರ್ತಾನೆ. ನ್ಯೂ ಕಮರ್ ಅಂದ್ರೆ ನಿಮ್ಮ ಅರ್ಥದಲ್ಲಿ ಏನು ಅಂತ ನನಗೆ ಅರ್ಥ ಆಗುತ್ತೆ. No, he's got the privilege. That's what my next question. Yeah. He's privileged. ಹೌದು. But new talents. ಪ್ರಿವಿಲೇಜ್ ಆದ್ರೂ ಸರ್, ಪ್ರಿವಿಲೇಜ್ ಆದ್ರೂ ಗ್ಯಾಸ್ ಪ್ರೂವ್ ಅಲ್ವಾ. ಈಸ್ ಡನ್ ಇಸ್ ಹಾರ್ಡ್ ವರ್ಕ್. ಈ ಕ್ಯಾನಾಟ್ ಸಿಂಪ್ಲಿ ಬಂದು ಕ್ಯಾಮರಾ ಮುಂದೆ ನಿಂತ್ಕೊಂಡು ಸಿನಿಮಾ ಆಗಲ್ವಾ. But he has your backup. Three production houses, 3 big production houses backup is not an easy thing for him, right? Yeah, he's lucky. We are lucky to get him. He's lucky. The entire team. Even other newcomers, we want him to get lucky to have 3 production houses. ನಾವು ರೆಡಿ. ನೀವು ನೆನಪಿದ್ರೆ PRK ಮತ್ತೆ KRG ಫಸ್ಟ್ ಮಾಡ್ಬೇಕಾಗಿತ್ತು ಕೌಲುದಾರಿ ರಿಷಿ ಹೊಸಪ್ಪ ಅವಾಗ ಮಾಡ್ಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ನಮ್ಮ ಬಾಸ್ ಅಪ್ಪು ಸರ್ ಜೊತೆ ಮಾಡೋಕ್ಕಾಗಲಿಲ್ಲ ಅಂತ. ಅಂದರೆ ಕಾರಣಾಂತರಗಳಿತ್ತು. ಬಟ್ ಅವಾಗಲೂ ಹೊಸ PRK ಮತ್ತು KRG ಅವತ್ತು ಸೇರಿದ್ದು ಹೊಸಬ್ರು ಇರ್ತಾನೆ. ಈಗ ನೀವು ನ್ಯೂ ಕಮರ್ಸ್ ಅಂತ ಇದ್ದೀರಲ್ವಾ, ಜೈನಾ ಸಿನಿಮಾ ಫಿಲ್ಮ್ಸ್ ಆಗಲಿ KRG ಆಗಲಿ ಎಷ್ಟು ಹೊಸಬ್ರದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಅದ್ರಲ್ಲಿ ಎಷ್ಟು ನಾವು ಕಳ್ಕೊಂಡಿದ್ದೇವೆ, ಆಮೇಲೆ ಗಳಿಸೋ ಇದ್ದೀವಿ, ಕಳೆದೋ ಇದ್ದೀವಿ. ರೀಸೆಂಟಾಗಿ ಪಪ್ಪಿ ಯಾರೂ ಇಲ್ಲ. ಆ ಪಪ್ಪಿ ಮಾಡಿರೋ ಸಣ್ಣ ಹುಡುಗ ಅವ್ನು ಫಸ್ಟ್ ಟೈಮ್ ಸಿನಿಮಾ ಥಿಯೇಟ್ರ್ ಹೋಗಿದ್ದೆ ಅವ್ನ ಸಿನಿಮಾಗೆ. ಅದನ್ನು ನಾವು ಸಪೋರ್ಟ್ ಮಾಡಿದ್ದೀವಿ. ಅದನ್ನು ನಮ್ಮದೇನು, ನಾನು ಒಂದು 150 ಪಿಕ್ಚರ್ ಮಾಡಿದ್ದೀನಿ, ಅವರು ಒಂದು 400 ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದೆಲ್ಲ ನ್ಯೂ ಕಮರ್ಸ್ ಲೆಕ್ಕ ಹಾಕಿ ಮೇಡಮ್. ಅದರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ ಅಥವಾ ಇದಂದ್ರೆ ನಾವು ಜೈನ ಎಷ್ಟು ನ್ಯೂ ಕಮರ್ಸ್ ಮಾಡಿಲ್ಲ. ನೀವು ಅವ್ರ ಹಿಸ್ಟ್ರಿ. Let's talk about the future. Why are we talking about the back story ಬೇಡ? ಫ್ಯೂಚರ್ ಬಗ್ಗೆ ಗೊತ್ತಿಲ್ಲ. ಇವಾಗ ನೀವು ಹೇಳಿದ್ರಲ್ಲ ಗ್ಯಾರಂಟಿ ನ್ಯೂ ಕಮರ್ಸ್ ಹ್ಯಾವ್ ಅನ್ ಆಪರ್ಚುನಿಟಿ. ಸಂಪದ ಇಸ್ ನ್ಯೂ ಕಮರ್. ಸೆಕೆಂಡ್ ಫಿಲ್ಮ್ ಅವ್ರದ್ದು. ಸಂಜನಾ ಥರ್ಡ್ ಫೋರ್ತ್ ಫಿಫ್ತ್. ಸೊ ನ್ಯೂ ಕಮರ್ ಹೊಸಬ್ರು ಹೇಳಿದಾಯ್ತಲ್ಲ ಇವಾಗ. ಇಟ್ಸ್ ಅನ್ ಹ್ಯಾಪಿ ನ್ಯೂಸ್. ಥ್ಯಾಂಕ್ ಯು. ಓಕೆ, ಯುವರಾಜ್ ಕುಮಾರ್ ಅವ್ರಿಗೆ ಒಂದು ಕ್ವೆಶ್ಚನ್ ಕೇಳ್ತೀನಪ್ಪ. I told them I have 4 questions. Do you feel privileged, you are, having 3 production houses, but what is your challenge? What is your individual contribution to the film as an actor? ಅಫ್ಕೋರ್ಸ್ ಏನೇ ಕೆಲಸ ಮಾಡಬೇಕಂದ್ರೂ 100% ಎಫರ್ಟ್ ಹಾಕ್ಲೇಬೇಕು. ಆ್ಯಂಡ್ ಪ್ರಿವಿಲೇಜ್ ಅನ್ನೋದಕ್ಕಿಂತ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವರ್ಕಿಂಗ್ ವಿತ್ ಪೀಪಲ್ ಐ ಸೀನ್ ಸಿನ್ಸ್ ಐ ವಾಸ್ ಅ ಚೈಲ್ಡ್. ಅಂದರೆ ಚಿಕ್ಕ ವಯಸ್ಸಿಂದನೂ ನಾನು ಲೈಕ್ ಎಷ್ಟು ಸಿನಿಮಾ ಮಾಡಿದ್ದೇನೆ, ಅವರೆಲ್ಲ ನನ್ನ ಫ್ಯಾಮಿಲಿ ಥರ. ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ತುಂಬ ಖುಷಿ ಆಗೇ ಆಗುತ್ತೆ. So you are in the comfort zone.
ಓನ್ಲಿ ಪ್ರೊಡ್ಯೂಸರ್ಸ್, ಆದರೆ ಬೇರೆದೆಲ್ಲ ಅದೇನು ಇಲ್ಲ, ನಾನು ಇವಾಗ ಒಂದು ನಿಮಿಷ ನಾನು ಮಾತಾಡ್ತೀನಿ ಬಿಡಿ. ನಾವು ಕೆಲಸ ಅಂತ ಮಾಡ್ಲೇಬೇಕಲ್ವಾ? ಇವಾಗ ಅವ್ರು ಹೇಳ್ದಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಮಾಡಿದ್ರೆ ಜನ ಹೋಗ್ತಾರ ಅಲ್ವಾ? ಎಂಡ್ ಆಫ್ ದ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ, ನಿಮ್ಗೂ ಗೊತ್ತದು. ಸೊ ನಾನು ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವ್ರು ನನ್ನ ಬೆಳೆಸ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಕಂಫರ್ಟ್ ಝೋನ್ ಜಸ್ಟ್ ಫಿನಿಶ್ ಇಟ್ ಆಫ್. ಈ ಸಿನಿಮಾದಲ್ಲಿ ರೋಹಿತ್ ಅವರು ಸತ್ಯ ಸರ್ ಅವ್ರು ಹೇಳ್ದಂಗೆ ಲೊಕೇಶನ್ಸ್ 75 ಒಂದು 65 ಲೊಕೇಶನ್ ಮಾಡಿದ್ವಿ. ಡಂಪ್ ಯಾರ್ಡಲ್ಲಿ 4 ದಿನ ಮಾಡಿದ್ವಿ. ಕಂಫರ್ಟ್ ಝೋನ್ ಇರೋರು ಡಂಪ್ ಯಾರ್ಡಲ್ಲಿ ಫೋರ್ಟ್ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ. ಕಂಫರ್ಟ್ ಝೋನ್ ಅಲ್ಲ. ಕಂಫರ್ಟ್ ಝೋನ್ ಅಂದ್ರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದೇ ಅಲ್ಲಲ್ಲ ಹೇಳ್ದಂಗೆ. ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗ್ಬಾರ್ದು. ಸಿನಿಮಾಗೆ ಅವ್ರು ಹಾಕಿರೋದು ಎಫರ್ಟ್ ಆಗಲಿ, ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು, ನಮ್ಗೇನು ಸಿನಿಮಾ ನೋಡಿದಾಗ ಇದು ಬೇಕಾಗಬೇಡ ಅನ್ಬೋದು. ಬಟ್ ದಿ ಎಫರ್ಟ್ ಆಫ್ ದ ಎಂಟೈರ್ ಟೀಮ್, ಡೈರೆಕ್ಟರ್ ಆಗಲಿ, DOP ಆಗಿರಲಿ, ಹೀರೋ ಆಕ್ಟರ್ಸ್ ಡಂಪ್ಯಾರ್ಡ್ ಆಗಿರಲಿ, ಲೊಕೇಶನ್ಸ್ ಶೂಟ್ ಮಾಡಿರೋ ನೀವು ಸಿನಿಮಾ ನೋಡಿದಾಗ ನೀವು ಲೊಕೇಶನ್ಸ್ ನೋಡಿದಾಗ That is not a comfort zone. That is his acting responsibility. It is not. No, I'm not saying it's a comfort I'm talking zone. about comfort zone in the sense for an actor. ಅವ್ರಿಗೆ ಇವತ್ತು ಆಕ್ಟರ್ಸ್ ಬಂದು ಮೇಡಮ್ ನಮ್ಮ ಸಿನಿಮಾ ಈಗ ಆಗ್ತಾ ಇದೆ, ಈಗ ಅವರು ಇಲ್ದಿದ್ದಾರೆ. ಬಟ್ he has a producers who can give him that. He doesn't have to think too much. He knows release date ಆರಾಮಾಗಿ ಆಗುತ್ತೆ, ರಿಲೀಸ್ ಆರಾಮಾಗಿ ಆಗುತ್ತೆ ಅಂತ. That part I'm saying. That is what I'm saying. He's in the comfort zone ಅಂತ. ಓಕೆ ಬಟ್ Next time. ತುಂಬಾ ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ಸರ್, ತುಂಬಾ ಒಳ್ಳೆ ಬೆಳವಣಿಗೆ ಅನ್ಸುತ್ತೆ. ಯಾಕಂದ್ರೆ ಒಂದು ಸಿನಿಮಾ ರಿಲೀಸ್ ಆಗೋ ತನಕ ನಾವು 3 ವರ್ಷ 4 ವರ್ಷ ತಗೊಳ್ತಾರೆ. ಅಂತ ಒಂದು ಸಂದರ್ಭದಲ್ಲಿ 9 ತಿಂಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿ ಅಂದ್ರೆ ರಿಲೀಸ್ ತಂದಿದ್ದೀರಾ. ಸೊ ಈ ತರದೇ ನೆಕ್ಸ್ಟ್ ಬರ್ತಿರೋ ಪ್ರಾಜೆಕ್ಟ್ಗಳು ಅದೇ ತರ ಮಾದರಿ ಇಟ್ಕೊಂಡಿದ್ದೀರಾ ಅಂತ ಇದೇ ತರ ಮಾಡೆಲ್ ಮಾಡ್ತೀವಿ. ಎಲ್ಲ ಸಿನಿಮಾಗೂ ಹಂಗೆ ಅನ್ಕೊಂಡಿದ್ರು ಸರ್. ನೀವು ನೋಡಿ ರೋಹಿತ್ ಅವ್ರು ಹೇಳ್ದಂಗೆ ಪ್ಲಾನ್ ಮಾಡಿದ್ದು ಆಲ್ಮೋಸ್ಟ್ ಜೂನ್ 6ಗೆ ಅಂತಾನೆ ಶೂಟ್ ಟೈಮ್ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಆಯಿತು. ಬಟ್ ತುಂಬ ಒಂದು ಸಿನಿಮಾಗೆ ತುಂಬ ಜನ ಕೈ ಜೋಡಿಸ್ಬೇಕು. ಕೆಲವೊಂದು ಟೈಮ್ ಹಂಗೆ ಹಿಂಗೆ ಆಗುತ್ತೆ. ಬಟ್ ನೀವು ನೋಡಿದ್ರೆ ನಾರ್ಮಲಿ ಶೂಟ್ ಡೇಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಾವುಗಳು ಮಾಡಿದ್ದೆ. ಮುಂಚೆನೂ ತುಂಬ ಜನ ಮಾಡಿದ್ವಿ. 6 ಮಂತ್ಸ್ ಮುಂದೆ ಹೋಗಿದ್ದಾರೆ, 1 ವರ್ಷ ಮುಂದೆ ಹೋಗಿದ್ದು. ನಾವು ಹೋಗಿದ್ದು ಕೇವಲ 1 ತಿಂಗಳು. ಆ 1 ತಿಂಗಳು ಬಿಕಾಸ್ ಆಫ್ ವರ್ಕ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್. ಲಾಸ್ಟ್ ಫೈನಲ್ ಸ್ಟೇಜಸ್ ಆಫ್ ರೀ ರೆಕಾರ್ಡಿಂಗು ಅದು ಇದು ನಡೀತಿದೆ. ಬಟ್ ಎಸ್, ಎಲ್ಲ ಸಿನಿಮಾಗೂ ಇದೇ ಅಳವಡಿಸ್ಕೋಬೇಕು. ಅವ್ರು ಹೇಳ್ದಂಗೆ ನಾವಲ್ಲ. ಐ ಥಿಂಕ್ ಇಂಡಸ್ಟ್ರಿ ಇವತ್ತು ಆಚೆ ಕಡೆ ಜನ ಏನು ಮಾತಾಡ್ತಿರೋದು, ಈ ವರ್ಷ ಬಂದಿಲ್ಲ, ಅದು ಫಾಸ್ಟಾಗಿ ಸಿನಿಮಾ ಮಾಡಿ ಫಾಸ್ಟಾಗಿ ಮಾಡಿ. ಐ ಥಿಂಕ್ ವಿ ಶುಡ್ ಆ ಥಾಟ್ ಬಂದಾಗ ಇಮಿಡಿಯೇಟ್ಲಿ ಮುಗಿಸಿ ಆ ಸಿನಿಮಾ ಮುಗಿಸಿ ಏನು ಅನ್ಕೊಂಡಿರ್ತಾರೆ ಮುಗಿಸಿದ್ರೆ ವಿಲ್ ಆಲ್ಸೋ ಸಿ ಅ ಲಾಟ್ ಆಫ್ ಸಕ್ಸಸ್. ಸರ್ ಡಿಸ್ಟ್ರಿಬ್ಯೂಟರ್ ಕೂಡ ಆಗಿರೋದ್ರಿಂದ ಸೊ ಈ ಥಿಯೇಟರ್ ಕಲ್ಚರ್ ತುಂಬಾ ಕಮ್ಮಿ ಆಗ್ತಿದೆ ಕರ್ನಾಟಕದಲ್ಲಿ ಅಂತ ಅನಿಸ್ತಾರೆ. ಇಲ್ಲ ಪಿಕ್ಚರ್ ಚೆನ್ನಾಗಿ ಕೊಟ್ಟೆ. ಈಗ ಚೂಮಂತರ್ ಈ ವರ್ಷ ಚೆನ್ನಾಗಾಯ್ತು. ರೀಸೆಂಟಾಗಿ ಮಾದೇವ ಚೆನ್ನಾಗಾಗಿದೆ. ಚೆನ್ನಾಗಿ ಬಂದ್ರು ತಾನೆ ಥಿಯೇಟರ್ಗೆ ಬಂದು ನೋಡಿದ್ದು, ಅವ್ರೇನು ಮನೇಲಿ ನೋಡಿಲ್ಲ. ನಾನಂತಿರೋದು ವಿ ಶುಡ್ ಡೆಲಿವರ್. ಅವ್ರಿಗೆ ಏನು ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ವಿ ಶುಡ್ ಡೆಲಿವರ್. ಹಾಗಂತ ಬಂದಿರೋದು ಕೆಟ್ಟ ಪಿಕ್ಚರ್ ಅಂತ ಹೇಳ್ತಿಲ್ಲ. ನಾಳೆ ದಯವಿಟ್ಟು ಯಾರು ಟ್ರಿಪ್ ಬೈಟ್ ಯೂಟ್ಯೂಬ್ ಹಂಗಾಗಿ ಹೇಳ್ಬಿಡಿ. ನಾನು ಹೇಳಿದ್ದು ಪಿಕ್ಚರ್ ಚೆನ್ನಾಗಿ ಜನ ಒಪ್ಪಿದ್ರೆ ಬಂದೇ ಬರ್ತಾರೆ ಥಿಯೇಟ್ರಿಗೆ ಅಂತ ನಾನು ಹೇಳ್ತಿದ್ದೆ. ಬಂದು ಮಾದೇವ ನೋಡ್ತಾ ಇದ್ರು, ಜನ ಚೆನ್ನಾಗಿದೆ. ವಿನೋದ್ ಸರ್ಗೆ ಚೆನ್ನಾಗಿದೆ ಪಿಕ್ಚರ್, ಎಂಟೈರ್ ಪ್ರೊಡಕ್ಷನ್ ಚೆನ್ನಾಗಿದೆ. ಚೂಮಂತರ್ ತುಂಬ ಚೆನ್ನಾಗಾಯ್ತು. ಇಲ್ಲೇ ನಮ್ಮ ತರುಣ್ ಸರ್ಗೆ ಆಯಿತು, ಶರಣ್ ಸರ್ಗೂ ಆಯಿತು. ಆಗಿದೆ ಸರ್, ಬರ್ತದೆ. ಚೆನ್ನಾಗಿ ಪಿಕ್ಚರ್ ಕೊಡ್ಬೇಕು. ನಾವು ಫಾಸ್ಟಾಗಿ ಮಾಡಬೇಕು. ಲಾಸ್ಟ್ ಟೈಮ್ ಥರನೇ ಸೆಕೆಂಡ್ ಹಾಫಲ್ಲಿ ಈ ಸತಿ ತುಂಬ ಪಿಕ್ಚರ್ ಇದೆ. ನಾವೇ ಪ್ರಾಬಬ್ಲಿ ಫಸ್ಟ್ ಪಿಕ್ಚರ್ ಅನಿಸುತ್ತೆ. ಒಂದು ಇದು KD ಇದೆ, 45 ಇದೆ, ಡೆವಲ್ ಇದೆ, ತುಂಬ ಪಿಕ್ಚರ್ ಇದೆ ಸರ್. ಇವಾಗ ಸರ್ ನಿಮಗೆ ಸೊ ಇಲ್ಲಿ ತನಕ ನಿಮ್ಮ ಪಾತ್ರದ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ಸೊ ಇದು ಟೀಸರ್ ಲಾಸ್ಟ್ ಒಂದು ಬರುತ್ತೆ, ಹಸಿ ಕಸ ಮತ್ತು ಒಣ ಕಸನ್ನು ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ. ಸೊ ನಿಮ್ಮ ಪಾತ್ರವನ್ನ ಆ ಥೀಮ್ ಅದ್ರ ಮೇಲೆ ಹೋಗುತ್ತ ರೂಪಕನ ಅಂದ್ರೆ ಇಡೀ ಅಂದ್ರೆ ಸಮಾಜದಲ್ಲಿರುವಂಥ ಕೆಟ್ಟತನ ತೊಟ್ಟಾಕಕ್ಕೆ ಬಂದಿರುವಂಥ ಪಾತ್ರ ನಮ್ದು ಅಂತ. ಅಂದ್ರೆ ಮೊದಲು ಕ್ಯಾರೆಕ್ಟರ್ದು ಒಂದು ಜರ್ನಿ ಇರುತ್ತೆ. ಫಸ್ಟ್ ಅವ್ರು ಹೇಳ್ದಂಗೆ ಇನ್ನೋಸೆನ್ಸ್ ಅಂದ್ರೆ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಈ ತರ ತುಂಬಾ ಜನ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ, ಏನೋ ಒಂದು ಜೀವನ ಮಾಡಬೇಕು ಅಂತ. ಬಟ್ ಕಾರಣಾಂತರದಿಂದ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಕ್ಟರ್ನ ಬದಲಾಯಿಸುತ್ತೆ. ಅದಕ್ಕೆ ಟೀಸರ್ ಶುರುನಲ್ಲಿ ನಾವೆಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ಮಗುನೂ ಇರುತ್ತೆ, ಮೃಗನೂ ಇರುತ್ತೆ ಅಂತ. ಆದಷ್ಟು ಆ ಮಗುನ್ ಕಾಪಾಡ್ಕೊಬೇಕು ಅಂತ. ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದ್ರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇವಾಗ ಫಸ್ಟ್ ಸಿನಿಮಾ ಬಂದಾಗ ನೋಡಿದಾಗ, ಯುವ ಸಿನಿಮಾ ನೋಡಿದಾಗ ನಿಮ್ಮಲ್ಲಿ ಇಂಪ್ರೂವೈಸೇಷನ್ ಬೇಕು ಅನ್ನೋಂಥದ್ದೆಲ್ಲ ಮಾತುಗಳು ಬಂತು ಆಕ್ಟಿಂಗ್ ಈ ಇದ್ರಲ್ಲಿ ಹೇಗೆ ಕವರ್ ಮಾಡ್ಕೊಂಡಿದ್ದೀವಿ? ಮಾಡಿದ್ದೀವಿ ಸರ್. ನೀವು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಿದ್ರೆ ಮತ್ತೆ ತಿಳ್ಕೊತೀನಿ. ರೋಹಿತ್ ಸರ್, ಇಲ್ಲಿ ಎಕ್ಕಳ ಅಂದ್ರೆ ಏನು?
ಅಂದರೆ ಪುನೀತ್ ಸರ್ ಅವ್ರದ್ದು ಒಂದು ಪ್ರೀವಿಯಸ್ ಅಂದರೆ ಜಾಟಿ ಸಿನಿಮಾದಲ್ಲಿ ಟೈಟ್ಲ್ ಅದಕ್ಕೋಸ್ಕರ ಈ ಎಕ್ಕ ಅಂತ ಟೈಟ್ಲ್ ಮಾಡಿ ನಿಮ್ಮ ಕತೆಗೆ ಎಷ್ಟು ಆಗ್ತಾ ಆಗಿದೆ? ಈಗ ನಿಮ್ಮ ಲೈಫಲ್ಲಿ ನೀವೇ ಎಕ್ಕ, ನನ್ನ ಪ್ರಕಾರ ನನ್ನ ಲೈಫಲ್ಲಿ ನಾನೇ ಎಕ್ಕ. ಮೀನ್ಸ್ ಅಂದರೆ ಯು ಆರ್ ದ ಕಿಂಗ್, ಯು ಆರ್ ಅಬೌವ್ ದ ಕಿಂಗ್. ನಿಮ್ಮ ಲೈಫನ್ನು ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ. ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನು ರೌಂಡ್ ಆಫ್ ಮಾಡೋದು ಈ ಎಕ್ಕನೇ. ದಟ್ ಈಸ್ ಆರ್ ಹೀರೋ. ಆ್ಯಂಡ್ ಈ ಹೀರೋ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಿರ್ತಾನೆ. ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಹಿಂಗೆ ಇರಬೇಕಿತ್ತಲ್ಲ ಅನ್ನೋ ಮಟ್ಟಕ್ಕೆ ನಾವು ಪಾತ್ರನ ಒಂದು ಡಿಸೈನ್ ಮಾಡಿದ್ವಿ ಅಂತ ನನಗೆ ಅನ್ಸುತ್ತೆ. ಸೊ ಅವ್ನು ಎಕ್ಕ ಬಿದ್ರೇನೆ ಅಲ್ವಾ ಅಂದರೆ ಈಸ್ ವಿನ್ನರ್, ಈ ವಿನ್ಸಸ್. ಈಗ ಅವ್ನ ರೇಸ್ನ ಓಡ್ತಾ ಇರ್ಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವು ಗೆದ್ದಂಗೆ. ಇವಾಗ ಆ ಎಕ್ಕ ಇಲ್ಲಿ ಕಾಣಿಸ್ತಾರೆ. ಸೊ ಇವಾಗ ನಾನು ಅದನ್ನೇ ನನ್ನ ಲೈಫಲ್ಲಿ ನಾನು ಹೀರೋ, ನಿಮ್ಮ ಲೈಫಲ್ಲಿ ನೀವು ಹೀರೋ. ಎಕ್ಕಗಳು ನಾವು ಅದೇ ಥರ ಇದ್ರಲ್ಲಿ ಅವ್ನ ಎಕ್ಕ. ಡೈರೆಕ್ಟರ್ ಒಂದು ಕಡೆ ಸಾಂಗಲ್ಲಿ ಎಕ್ಕ ಬಳ್ಸಿದ್ದೀರಾ, ಇಲ್ಲಿ ಪುನೀತ್ ರಾಜ್ಕುಮಾರ್ ಎಕ್ಕದಲ್ಲಿ ಇದೇ ಸೇಮ್ ವಿಜುವಲ್ ಇಟ್ಕೊಂಡು ಅದೇ ಗೆಟಪ್ ಕಾಣಿಸ್ತಾ ಇದೆ. ಏನಾದ್ರು ಸ್ವಲ್ಪ ಆ ನೆನಪನ್ನ ಏನಾದ್ರು ಮಾಡ್ಕೊಳ್ತಕ್ಕ? ಇಲ್ಲ ಸರ್, ಏನು ಇಲ್ಲ ಸರ್. ಅಂದರೆ ಏನು ಒಂದು ರಿಸೆಂಬ್ಲೆನ್ಸ್, ಅದಕ್ಕೂ ಇದಕ್ಕೂ ನಾವು ಏನೋ ರಿಸೆಂಬ್ಲೆನ್ಸ್ ತಗೊಂಡಿಲ್ಲ. ಇನ್ಫ್ಯಾಕ್ಟ್ ಅಪ್ಪು ಸರ್ ನಾವು ಇಲ್ಲಿ ಯಾವ ಒಂದು ಫ್ರೇಮಲ್ಲೂ ನೆನಪಿಸುವಂಥ ಯಾವ ಇದನ್ನು ಮಾಡಿಲ್ಲ. ಅಂದರೆ ಬರುತ್ತೆ ಅಂದರ್ ಭಾರತ್ ನಾವು ಇದೇನು ಮಾಡ್ತಿದೀವಿ ಅಂದ್ರೆ ಅದು ಓಕೆ. ಬಟ್ ಇಫ್ ಯು ಆರ್ ರೆಫರಿಂಗ್ ಪುನೀತ್ ಸರ್ ನಾವೇನೋ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಾವು ಸೂರಿ ಸರ್ದು ಅಂತ ಯಾಕೆ ಹೇಳ್ತಾ ಇಲ್ಲ, ಅಥವಾ ಹರಿಕೃಷ್ಣ ಅವ್ರದ್ದು ಅಂತ ಯಾಕೆ ಹೇಳ್ತಾ ಇಲ್ಲ? ಯುವ ಇರೋದ್ರಿಂದ ಪುನೀತ್ ಹೇಳ್ತೀವಿ. ನೆಕ್ಸ್ಟ್ ಸೂರಿ ಸರ್ ಇದರಲ್ಲಿ ಇಟ್ಕೊಂಡು ಲಾಸ್ಟ್ ಫೈಟಿಂಗ್ ಅಲ್ಲೂ ಒಂದು ಸೀನ್ ಬರುತ್ತೆ ಅಷ್ಟೇ. ಅದಕ್ಕೆ ಅದು ನೀವು ಕಥೆಯಲ್ಲಿ ಆಕ್ಚುಲಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಆ ವಿಷಯನೇ ಇಂಪಾರ್ಟೆಂಟ್ ಇದೆ. ಅವರ ಗೆಟಪ್ ಅಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಇದೆ. ಈ ಲೆಗಸಿ ರೆಫರೆನ್ಸಸ್ ಇರುತ್ತಾ? ಇಲ್ಲ, ಇದ್ರೂ ಎಷ್ಟು ಇರಲ್ಲ. ನೋ ರೆಫರೆನ್ಸಸ್. ಆಡಿಯೋ ಇತ್ತು, ಬಟ್ ಬಿಸ್ನೆಸ್ ವೈಸ್ ನಾವು ಆಚೆ ಕಡೆ ಆನಂದ್ ಶ್ಯಾಮ್ಸ್ ಅವರು ಒಳ್ಳೆ ಪ್ರೈಸ್ ಕೊಟ್ಟರು. ಆ್ಯಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ. ನಾವು ಏನೇ ಎಂಡ್ ಆಫ್ ದ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡೋದು ಒಂದು ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಾ ಇದ್ದೀವಿ. ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು, ಅದಕ್ಕೆ ನಾವು ಅವ್ರು ಕೊಟ್ಟಿದ್ದು. ಆ್ಯಂಡ್ ಅದನ್ನು ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗ್. ಇನ್ಫ್ಯಾಕ್ಟ್ ಪೂಜೆ ಆಗಿದ ನೆಕ್ಸ್ಟ್ ಡೇನೇ ಅದದ್ದು ಇದಾಗಿ ಬಿಸ್ನೆಸ್ ಡೀಲ್ ಹೀಗೆ ಈ ಪಿಕ್ಚರಲ್ಲಿ ಕಾಂಬಿನೇಷನ್ ಆಗಲಿ ರೋಹಿತ್ ಅವರಾಗಲಿ ಯುವ ಅವರಾಗಲಿ ಚರಣ್ ಎವ್ರಿ ಒನ್ ಕಾಂಬಿನೇಷನಲ್ಲಿ ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಟ್ ಮಾಡಿದ್ರು. ಆಮೇಲೆ ಅವರು ಎಕ್ಕನ್ನು ತೆಗೆದು 2 ಸಾಂಗ್ ನೀವೇ ನೋಡಿದ್ದೀರ, ಎಕ್ಕನ್ನು ತೆಗೆದುಕೊಂಡು. ಎಸ್ ಸರ್, ಆಗಿದೆ ಸರ್. ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀವಿ 3 ಜನ ಜೊತೆ. ಅದೇ ಅಲ್ವ ಸರ್ ಅದಕ್ಕೆ ಆನ್ಸರ್. ವರ್ಕೌಟ್ ಆಗಿದೆ ತಾನೇ 2 ಪಿಕ್ಚರ್ ಜೊತೆ ಮಾಡ್ತಾರೆ ಸರ್. ಓವರ್ ಆಲ್ ನೋಡಿದ್ರೆ 100% ಬಿಸ್ನೆಸ್ಸು ಮೊದಲು ಥರ ಇಲ್ಲ. ಅಂದರೆ ಇಂಡಸ್ಟ್ರಿ ಆಗಿ ನೋಡಿದ್ರೆ ಗ್ಯಾರಂಟಿ ಮೊದಲು ಥರ ಇಲ್ಲ. ಬಟ್ ಅದಕ್ಕೆ ಯಾವುದು ಸಿನಿಮಾದು ಅಥವಾ ಕಾರಣ ಅಂತ ಅಲ್ಲ. ಐ ಥಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ. ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಅಂದರೆ ಒಂಚೂರು ಇದಾಗುತ್ತೆ. ಬಟ್ ಐ ಥಿಂಕ್ ಚೆನ್ನಾಗಿರೋ ಪಿಕ್ಚರ್ ತೊಗೊಂಡಿದ್ದಾರೆ ಸರ್. ಪಿಕ್ಚರ್ ಕಲೆಕ್ಷನ್ ಥಿಯೇಟ್ರ್ ಬಂದಿದೆ. ಆ ಥರ ಏನಿಲ್ಲ. ಆಮೇಲೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್. ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಅಂತಂದ್ರೆ ಒಳ್ಳೆ ಸಿನಿಮಾಗಳು ಕೊಡಬೇಕು, ಅವರು ಬಂದರು. ಯಾಕಂದ್ರೆ ಎಲ್ಲರಿಗೂ ನೀಡಿದ್ರು. ಈಗ ಚಾನಲ್ ಆಗಲಿ ಅಥವಾ ಡಿಜಿಟಲ್ ಹಳೆ ಪಿಕ್ಚರ್ ಎಷ್ಟು ವರ್ಷ ಇದು ಮಾಡ್ತಾರೆ. ಒಳ್ಳೆ ಪಿಕ್ಚರ್ ಕೊಟ್ಟರೆ ಎಲ್ಲರಿಗೂ ವ್ಯಾಪಾರ ಮಾಡೋದು ಯಾಕೆ ಸರ್? ದುಡ್ಡು ಮಾಡ್ಕೊಳಕ್ಕೆ ಸರ್. ಅವ್ರು ತೊಗೊಂಡಾಗ ಅವ್ರಿಗೆ ಇದಾಗ್ತಿದ್ರೆ ಪ್ರಾಫಿಟ್ ಆಗ್ತಿದ್ರೆ ಇನ್ನೊಂದು ಬಂದು ಪಿಕ್ಚರ್ ತಗೋತಾರೆ. ಆ್ಯಂಡ್ 100% ನೀವು ಹೇಳ್ದಂಗೆ ನಾವು ಈ 3 ಜನದ್ದು ಸೇರಿ ಆಗಿದೆ ಅನ್ನೋ ಕಾರಣನ ನೆಕ್ಸ್ಟ್ ಪಿಕ್ಚರ್ ಮಾಡ್ತಾರೆ. ಫಸ್ಟ್ ಟೈಮ್ ಅವರು ಅಂದರೆ ಅವ್ರದ್ದು ಫಿಲ್ಮೋಗ್ರಫಿ ನೋಡಿ PRKದಲ್ಲಿ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ. ಆಮೇಲೆ ಅಪ್ಪು ಸರ್ ಅವಾಗಿಂದನೂ ಈಸ್ ಬ್ಯಾಕ್ ಕಂಟೆಂಟ್. ಇದರಲ್ಲೂ ಕಂಟೆಂಟ್ ಇದೆ, ಇಲ್ಲ ಅಂತಲ್ಲ. ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ಡ್ ಟು ಪ್ರೀವಿಯಸ್ ಫಿಲ್ಮ್. ಬಟ್ ಎಸ್ ಎಲ್ಲದಕ್ಕೂ ಒಂದು ಮೊದಲನೇ ಅಂತ ಇರುತ್ತಲ್ಲ,
ಅವ್ರು ಫಸ್ಟ್ ಟೈಮ್ ಅವರು PRK ಇಂದ, ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನಿಮಾ ನಾವು ಯಾರು ಮಾಡೇ ಇಲ್ಲ. ಸೊ ನೀನು ಅವ್ರಿಗೂ ಫಸ್ಟ್ ಟೈಮ್ ಏನಲ್ಲ. ಪಕ್ಕ ಬಂದ್ವಿ. ಹೇಳಿದ್ರು ಸರ್, ನಾನು ಮಾಡೋಂಗೆ ಹೇಳಿದ್ರು ಶಾರದಾ ಮೇಡಮ್ಗೆ. ಮಳೆ ಕೆಲವು ಏನಾಯಿತು, ಈಗ ಮಾರ್ಚಲ್ಲಿ ಕೆಲವು ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್, ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ. ಆವತ್ತಿನ ದಿನ ಇದ್ದಿದ್ದು ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮ್ಗೆ ಸಿಕ್ಕಿತ್ತು. ಅದೆಲ್ಲ ಜೊತೆಗೆ ಈಗ ಅತುಲ್ ಸರ್ ತುಂಬ ಬ್ಯುಸಿ ಇದ್ರು. ಅತುಲ್ ಕುಲಕರ್ಣಿ ಅವ್ರು ಮಾಡಿದ್ದಾರೆ ಪಿಕ್ಚರಲ್ಲಿ. ಆಮೇಲೆ ತಾರಾ ಬಳ್ಗರ್ ಬಗ್ಗೆ ಮಾತಾಡ್ಬೇಕು ಇದರಲ್ಲಿ. ಅತುಲ್ ಕುಲಕರ್ಣಿ ಆಗಲಿ, ಸಂಪದ, ಈ 3 ಜನ ಇವರು ಲೀಡ್ ಬಿಟ್ಟು, ಅತುಲ್, ಆದಿತ್ಯ ಅವರು, ಜಾಲಿ ಜಾಕ್, ಸಾಧು ಕೋಕಿಲ, ಪುನೀತ್ ರುದ್ರನಾಥ್, ಡಾಕ್ಟರ್ ಸೂರಿ, ಹರಿಣಿ, ಶ್ರುತಿ ಮೇಡಮ್, ಶ್ರುತಿ ಮೇಡಮ್ ಮಾಡಿದ್ದಾರೆ. ತುಂಬ ಜನ, ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ, ಪೂರ್ಣಚಂದ್ರ ಮೈಸೂರು ಇದ್ದಾರೆ. ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತೆ ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಮಾಡಿದರು. ತುಂಬ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ. ತುಂಬ ಜನ ಇದ್ದಾರೆ. ಧಾರವಾಡ ತುಂಬ ದೊಡ್ಡದಾಗಿದೆ ಸರ್ ಅದರಲ್ಲಿ. ಸೊ ಆ ಡೇಟ್ಸ್ಗಳು ಮಿಸ್ ಮ್ಯಾಚ್ ಆಯ್ತು ಮತ್ತೆ ಅವರಷ್ಟೇ. ಒಂದು ಇವಾಗ ಅಗೇನ್ ನಮಗೆ ಬ್ಲೇಮ್ ಅಂತಂದರೆ ಐ ಥಿಂಕ್ ಆವಾಗ ಪ್ಲ್ಯಾನ್ ಮಾಡೋದು ಕರೆಕ್ಟ್ ಆಗಿತ್ತು ಸರ್. ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ನಾನು ಮಳೆ ನಿಲ್ಲಿಸೋ ಅಂದರೆ ನಾನು ನಿಲ್ಸೋಕೆ ಆಗ್ತಿಲ್ಲ. ಆಗ್ತದೆ ಸರ್. ಮಲ್ಟಿಪಲ್ ಚಾನಲ್ಸ್ ಜೊತೆ ಮಾತುಕತೆ ನಡೀತದೆ. ಅಲ್ಲ ಹಾಗೇನಿಲ್ಲ, ಮಾತುಕತೆ ನಡೀತಿದೆ. ಎಲ್ಲ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಒನ್ಸ್ ಫೈನಲ್ ಆದರೆ ನಾವೇ ಅನೌನ್ಸ್ ಮಾಡ್ತೀವಿ. ಆ ಥರ ನಮ್ಗೆ ಯಾರೇನು ಆ ಥರ ಹೇಳಿಲ್ಲ ಸರ್. ಐ ಡೋಂಟ್ ನೋ, ಅನ್ಸಿ ಏನೇನೋ ಉಟ್ಕೊಳ್ಳೋದು ಆ ಥರ ಏನು ಹೇಳಿಲ್ಲ. ಸಡನ್ ಆಗಿ ಹಿಂಗೇನು ಕೊಟ್ಟಿರುತ್ತೆ. ಓಕೆ, ಮೈಸೂರಲ್ಲಿರೋ ಡಂಪ್ಯಾರ್ಡಲ್ಲಿ ಶೂಟ್ ಮಾಡಿದ್ವಿ. ನಿಜವಾಗ್ಲೂ ಅಲ್ಲಿ ಹೋದಾಗ ಗೊತ್ತಾಯಿತು ಈ ಊರಲ್ಲಿ ಎಷ್ಟು ಕಸ ಇದೆ ಅಂತ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಫ್ಕೋರ್ಸ್ ಫೋಟೋಸ್ ನೋಡಿದ್ದೆ ಎಲ್ಲ, ಬಟ್ ಅಲ್ಲಿ ಹೋದಾಗ ಅಂದರೆ ಬೆಟ್ಟ ಥರ ಇದೆ ಫುಲ್. ನಾವೆಲ್ಲರೂ ಈ ಚಿಕ್ಕಮಗಳೂರು ಕಡೆ ಹಿಲ್ ಸ್ಟೇಷನ್ ನೋಡಿದಾಗ ಅದೇ ಥರ ಬೆಟ್ಟ ಆಗೋಷ್ಟು ಕಸ ಇದೆ. ಆ್ಯಂಡ್ ಅಲ್ಲಿರೋರು ತುಂಬ ಕಷ್ಟಪಡ್ತಿದ್ದಾರೆ. ನಮಗೆ ಒಂದು ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರಾಡೋಕೆ ಕಷ್ಟ ಆಗ್ತಿತ್ತು. ಅಂದರೆ ಬಟ್ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿಂದ ಕೆಲಸ ಮಾಡ್ತಾರೆ. ಆ್ಯಂಡ್ ಅವ್ರು ಕೇಳಿದಾಗಲೂ ನಾನು ಅದೇ ಕೇಳಿದೆ, ನಿಮಗೆ ಸ್ಮೆಲ್ ಆಗಲಿ ನಿಮ್ಗೆ ಕಷ್ಟ ಆಗಲ್ಲ ಅಂತ. ಅಭ್ಯಾಸ ಆಗ್ಬಿಟ್ಟಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಗೆ ನೋಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಹೋದಾಗಲೂ ಒಂಚೂರು ಕೆಮ್ಮು ಬಂದಾಗೆಲ್ಲ ಆಯಿತು. ಬಟ್ ಅವ್ರು ಸೇಮ್ ಥಿಂಗ್ ಅವ್ರನ್ನ ಕೇಳಿದ್ರೆ ಅದೇ ಹೇಳಿದ್ರು, ಅಭ್ಯಾಸ ಆಗ್ಬಿಟ್ಟಿದೆ ಸರ್, ನಡೀತಾ ಇದೆ, ಏನು ಮಾಡಲೇಬೇಕಲ್ಲ ಅಂತ. ನಿಜವಾಗ್ಲೂ ಅವ್ರಿಗೆಲ್ಲರೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಂಥ ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ. ಆ್ಯಂಡ್ ಅಲ್ಲಿ ನಾನು ನಿಜವಾಗ್ಲೂ ಆಗ್ತಾ ಇದ್ದು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಲೈಕ್ ಲಾಸ್ಟ್ ನೀವು ಕೇಳಿದ್ರೆ ಹಸಿ ಕಸ ಒಣ ಕಸವನ್ನು ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಹೆಲ್ಪ್ ಮಾಡಿದಂಗೆ. ಯಾಕಂದರೆ ಅದನ್ನ ಮಾಡೋದು ತುಂಬ ಕಷ್ಟ. ಆ್ಯಂಡ್ ಅದನ್ನ ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗಲಿ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರು ಈ ವಿಷಯಕ್ಕೆ ತುಂಬ ಗಮನ ಕೊಡಬೇಕು. ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ. ಆ್ಯಂಡ್ ಆದಷ್ಟು ವೇಸ್ಟ್ ಸೆಗ್ರಿಗೇಷನ್, ವೇಸ್ಟ್ ಮ್ಯಾನೇಜ್ಮೆಂಟ್ನ ನಾವು ಮಾಡಲೇಬೇಕು. ಎಲ್ಲ ಹೇಳ್ತೀನಿ. ಗೊತ್ತು ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು. ಅಲ್ಲಿ ತುಂಬಾ ಜನ ಬಂದಿದ್ರು. ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ರಿಗೆ ಏಟಾಗಿ ಅವ್ರ ಕಾಲು ಏಟಾಯ್ತು. ಇನ್ಫ್ಯಾಕ್ಟ್ ನಮ್ಗೆ ನಿಜವಾಗ್ಲೂ ಈ ವಿಷಯನೂ ಗೊತ್ತಿರಲಿಲ್ಲ. ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು. ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು. ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ, ಚಿಕ್ಕಪ್ಪನ ಫ್ಯಾನ್ಸು. ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ, ಕಾಲು ಉಳುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೇನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ. ಏನಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ, ನಮಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ. ಅಲ್ಲಿ ಯಾವುದೋ ಚೆನ್ನಾಗಿ ಥಿಂಕ್ TV9 ರಿಪೋರ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಕರ್ಕೊಂಡು ಹೋದ್ರು. ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು. ತುಂಬ ಖುಷಿ ಆಯಿತು ಅವ್ರಿಗೆ. ಆ್ಯಂಡ್
ಅಲ್ಲಿ ಬೌನ್ಸರ್ ಏನೋ ತಡೆದ್ರು ಅಂತ ಗೊತ್ತಾಯ್ತು. ನಾನು ಅವ್ರ ಹತ್ರ ಮಾತಾಡಿದೆ. ಇನ್ಫ್ಯಾಕ್ಟ್ ಅವರು ಹೇಳಿದೆ, ನಿಜವಾಗ್ಲೂ ಆ ಬೌನ್ಸರ್ ಬರೋಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಸರ್. ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ. ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು, ಬಟ್ ಗಮನ ನಿಜವಾಗ್ಲೂ ನನಗೆ ಏನಾದ್ರು ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡ್ಸ್ತಿದ್ದೆ. ಗೊತ್ತು, ನಾನೇ ನೋಡಿದೆ, ಹಿಂದೆ ತಿರುಗಿ ನೋಡಲೇ ಇಲ್ಲ, ಅವರು ಹಂಗೆ ಹೋಗ್ಬಿಟ್ರು ಆ್ಯಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ. ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು, ಏನು ಈ ಸಿನಿಮಾನ ಯಾಕೆ ನೋಡಬೇಕು, ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ. ಸರ್, ನನಗೆ ಸಿನಿಮಾ ಅಂದರೆ ಪ್ರಾಣ, ಸಿನಿಮಾ ಅಂದರೆ ನಮ್ಮ ಕಸುಬು ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೀತಿನ ಮಾಡ್ತೀವಿ. ಇವತ್ತು ನನ್ಗೆ ನಿಜವಾಗ್ಲೂ ಬೇಜಾರಾಯಿತು ಅವತ್ತ ನ್ಯೂಸಲ್ಲಿ ಆ ವಿಷಯ ನೋಡಿದಾಗ. ಸಿನಿಮಾ ಯಾಕೆ ಮಾಡಬೇಕು, ಸಿನಿಮಾ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡೋದು ಸಖತ್ ಹರ್ಟ್ ಆಯಿತು. ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಾವುಗಳೇ ಮಾತಾಡ್ತೀವಿ ಸಿನಿಮಾ ಜನ ಬರಬೇಕು ನೋಡಬೇಕು ಅಂತ ಸಮಯದಲ್ಲಿ ನಾವೇ ಜನಕ್ಕೆ ಪ್ರಶ್ನೆ ಮಾಡಬೇಕಾಯ್ತಲ್ಲ ಸಿನಿಮಾ ಯಾಕೆ ಮಾಡಬೇಕು ಅಂತ. ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ಬನೇ ಇಲ್ಲ ಸರ್, ತುಂಬ ಜನ ನಾವೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ವಿ. ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ, ಯೂನಿಟ್ ಅವರಿಂದ ಪ್ರತಿಯೊಬ್ಬರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದೆ. ನಾನು ಬರೀ ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಸಿನಿಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು. ಆ್ಯಂಡ್ ಆ ಟೈಮಲ್ಲಿ ನಾವು ಯಾವತ್ತಿದ್ರೂ ಒಳ್ಳೇದನ್ನ ಹೇಳ್ಬೇಕು, ಜನರಿಗೂ ನಾವು ಒಳ್ಳೇದನ್ನ ಬಯಸ್ಬೇಕು, ಅದೊಂದು ನಾನು ಕೇಳ್ಕೊತೀನಿ ಅಷ್ಟೇ. ಗೊತ್ತಿದ್ದು ತಪ್ಪಾಗಿಲ್ಲ. ಅದೇ ಅಲ್ಲಿ ಹೇಳ್ದಂಗೆ ಟಿ ವಿ ಚಾನಲ್ ಯಾವುದೋ ಅದರಲ್ಲಿ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಅವರು ನಾವು ಗೊತ್ತಿದ್ದು ತಪ್ಪಾಗಿಲ್ಲ. ಅಲ್ಲಿ ಕಾರು ಡಿಕ್ಕಿ ಆಗಿಲ್ಲ, ತಳ್ಳಾಟದಲ್ಲಿ ಅವ್ರು ಒಂಚೂರು ಲೇಡಿ ಅವ್ರಿಗೆ ಏಟಾಗಿದೆ. ಅವ್ರ ಗುರುವರು ಮಾತಾಡಿದ್ರು, ಅವ್ರ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಗೊತ್ತಿದ್ದು ತಪ್ಪಾಗಿಲ್ಲ. ಅದು ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಅವ್ರಿಗೆ ಏನು ಮಾಡಬೇಕು, ಅವ್ರು ಆಗಲೇ ಅವ್ರು ಗೊತ್ತಾದಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ. ಅಷ್ಟರಲ್ಲಿ ಅವರು ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗಿದೆ. ಇಟ್ ವಾಸ್ ಜಸ್ಟ್ ಮೈನರ್. ಹೌದಾ ಅಂದರೆ ಮೈನರ್ ಏಟಾಗಿರೋದು ನಿಜ, ಬಟ್ ಅದಕ್ಕೆ ಸಾರಿ ಕೇಳ್ತೀವಿ. ಬಿಕಾಸ್ ಅವ್ರು ಹೇಳ್ಕೊಂಡು ಬೌನ್ಸರ್ ಬೆಳಿಗ್ಗೆ ಸಾರಿ ಕೇಳ್ತೀವಿ, ಬಟ್ ಇಂಟೆನ್ಷನಲ್ ಆಗಿರೋದಲ್ಲ ಅಷ್ಟೇ. ಬೆಂಗಳೂರಿನಲ್ಲಿ ದೊಡ್ಡ ಮಾಫಿಯಾ ಇದೆ. ಈ ಸಿನಿಮಾದಲ್ಲಿ ಏನಾದರೂ ಮಾಫಿಯಾ ಬಗ್ಗೆ ಏನಾದರೂ ಒಂದು ಎಪಿಸೋಡ್ ಅಂದ್ರೆ ಒಂದು ಅಂಡರ್ ಕರೆಂಟ್ ಕಥೆಯಲ್ಲಿ ಈ ವಿಷಯಗಳನ್ನು ಬಂದು ಹೋಗುತ್ತೆ. ಸೊ ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಆ ಡೈಲಾಗ್ ಆಗಲಿ ಅಥವಾ ನಾವೇನು ಮಾತಾಡ್ತಾ ಇದ್ದೀವಿ ಮಾರ್ಕೆಟ್ ಮುಂದೆಲ್ಲ. ಸೊ ಒಂದು ಎಪಿಸೋಡು ಮಾಫಿಯಾ ಗಾರ್ಬೇಜ್ ಮಾಫಿಯಾ ಏನು ನಡೀತಾ ಇದೆ, ಯಾಕೆಂದರೆ ನಾವು ಆಲ್ಮೋಸ್ಟ್ ಅದನ್ನೆಲ್ಲ ಲೈವ್ ಲೊಕೇಶನ್ಸಲ್ಲೇ ಶೂಟ್ ಮಾಡ್ಕೊಂಡು ನೋಡಿದ್ವಿ. ಎಲ್ಲೆಲ್ಲಿ ಗಾರ್ಬೇಜ್ ಇದು ಮಾಡ್ತಿದ್ದಾರೆ, ಆಟೋಗಳು ನಿಲ್ಸೋ ಕಡೆ ಹೋಗಿ ಎಲ್ಲನೂ ಆ ಲೊಕೇಶನ್ಸಲ್ಲಿ ಮಾಡ್ಕೊಂಡಿದ್ವಿ. ಸೊ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಕೂತ್ಕೊಂಡು ಬರೀಬೇಕಾದ್ರೂ ರಿಸರ್ಚ್ ಆ್ಯಂಡ್ ಏನು ನಡೀತಿದೆ ಅನ್ನೋದನ್ನು ಆದಷ್ಟು ರಾ ಆಗಿ ರಸ್ಟಿಕ್ ಆಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ದೇರ್ ಇಸ್ ಅನ್ ಎಪಿಸೋಡ್, ಆ ಇದರಲ್ಲಿ ಒಂದು ಎಪಿಸೋಡ್ ಜುಲೈ 18 ರಿಲೀಸ್ ಆಗಿದೆ. ಇವತ್ತು ಇನ್ಫ್ಯಾಕ್ಟ್ ನಮಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಹಾಫನ್ನು ರಾಜನ್ ಅವ್ರಿಗೆ ಸೌಂಡ್ ಕೊಟ್ಬಿಟ್ಟು ಕಳಿಸಿದ್ದೀವಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ರೆಡಿ ಇನ್ ಅನದರ್ 10-12 days. 3 ಪ್ರೊಡಕ್ಷನ್ ಹೌಸ್ ಜೊತೆಗೆ ಯುವ ಅಂತ ಒಬ್ಬ ಒಂದು ಚಾರ್ಮ್ ಇರುವಂಥ ಪ್ರಜಾರಿತ ಹೇಗೆ ಸಿನಿಮಾ ಮಾಡೋದು ಹೇಗೆ? ಎಲ್ಲ ಫಿಲಮ್ ಪ್ರೆಷರ್ ಇದೆ ಸರ್, ಸುಳ್ಳು ಹೇಳ್ಬಾರ್ದು. ಅಂದರೆ ಈ ಸಿನಿಮಾ ನನಗೆ ರತ್ನನ್ ಪ್ರಪಂಚಗಿಂತ ಪ್ರೆಷರ್ ಜಾಸ್ತಿ ಇತ್ತು, ಬಟ್ ಅದಕ್ಕಿಂತ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಖುಷಿಯಾಗಿ ಮಾಡಿರೋ ಸಿನಿಮಾ ಇದು. ಯಾಕೆಂದರೆ ಈ ಪೇಸಲ್ಲಿ ಈ ಒಂದು ಎನರ್ಜಿಯಲ್ಲಿ ಮಾಡೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು ಸಿನಿಮಾಗಳಿಗೆ. ಯಾಕೆಂದರೆ ನಾವೇನೇ ಖುಷಿಯಾಗಿದ್ದೆ ಹೋದರೆ ಅದು ನಾವು ಪಾಸ್ ಆನ್ ಮಾಡೋಕ್ಕೆ ಆಗೋದು. ನಾನು ಆಗಲೇ ಹೇಳಿದಾಗೆ ನನ್ನ ಎಮೋಷನ್ನೇ ನಿಮಗೆ ಬರ್ತಾ ಇರುತ್ತೆ. ಸೊ ನಾನು ಖುಷಿಯಾಗಿರ್ಬೇಕಲ್ಲ, ಆ ಖುಷಿ ಈ ಸಿನಿಮಾ ನನಗೆ ಕೊಟ್ಟಿದೆ. ಆ್ಯಂಡ್ ಇಟ್ ವಾಸ್ ಅ ಚಾಲೆಂಜ್, ಡೆಫಿನೆಟ್ಲಿ ಚಾಲೆಂಜ್ ಇಲ್ಲ ಅಂತಲ್ಲ. ನನ್ನ ಮೆಂಟಲಿ ಸ್ಟ್ರೈನ್ ಆಗೋದು, ಫಿಸಿಕಲಿ ಸ್ಟ್ರೈನ್ ಆಗಿರೋದು ಎಲ್ರಿಗೂ. ಬಟ್ ವಿ ವಾಂಟೆಡ್ ಟು ಅಚೀವ್ ಇಟ್. ನನಗೆ ಈ ಸಿನಿಮಾ ಅಂತೂ ನಾವು ಅದು ಹೆಂಗೆ ಹೇಳಿ ಚಾಲೆಂಜ್ ಆಗಿ ತಗೊಂಡೇ ಮಾಡೋದು. ಇದು ಮಾಡಲೇಬೇಕು, ಇದೇ ಥರ ಮಾಡಬೇಕು ಅಂತ ಮಾಡೋದು. ಡೆಫಿನೆಟ್ಲಿ ಆಫ್ಟರ್ ದಿಸ್ ನಿಂತೋಗಿಲ್ಲ. ಸೊ ಪ್ಲೀಸ್ ಕ್ವೆಶನ್ ಯಾಕೆ ಅಂತ ಹೇಳ್ತೀನಿ. ಇಟ್ ವಾಸ್ ಪಾಸ್ಟ್. ಯಾಕೆ ಅವತ್ತಿನ ದಿನ ನಾವು ಆ ಡಿಸಿಷನ್ ತೊಗೊಂಡಾಗ ಶಿವಣ್ಣ ಅವ್ರದ್ದು ಹೆಲ್ತ್ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ನಮಗೆ ಇಂಟರ್ನಲಿ ಗೊತ್ತಾಗಿತ್ತು. ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್ ಆ ಟೈಮಲ್ಲಿ. ಬಟ್ ಸೊ ದಟ್ ವಾಸ್ ದ ಮೇನ್ ರೀಸನ್ ಅಷ್ಟೇ. ನಾವು ಹೇಳಕ್ ಆಗ್ತಿರ್ಲಿಲ್ಲ. ಸೆಪ್ಟೆಂಬರಲ್ಲಿ ನಮ್ಗೆ ಆ್ಯಕ್ಚುಲಿ ವಿಷಯ ಗೊತ್ತಾಗಿತ್ತು. ಶಿವಣ್ಣ ನನಗೆ ಅಫ್ಕೋರ್ಸ್ ಆ ಹೊತ್ತಲ್ಲಿ ಎಲ್ರಿಗೂ ಗೊತ್ತಾಗಿತ್ತು, ನಮಗೂ ಗೊತ್ತಾಗಿತ್ತು.
ಅಕ್ಟೋಬರಲ್ಲಿ ನಾವು ದೆನ್ ವಿ ಡಿಸೈಡೆಡ್ ವಿ ಹ್ಯಾಡ್ ಟು ಪಾಸ್ ದ ಫಿಲಮ್, ಬಟ್ ಬೇರೆ ಏನಾದರೂ ಮಾಡಲೇಬೇಕಲ್ಲ, ನಾವು ವಿ ಹ್ಯಾಡ್ ಟು ಸ್ಟಾರ್ಟ್ ಸಮಥಿಂಗ್. ಸೊ ವಿ ವಾಂಟೆಡ್ ಟು ಗಿವ್ ಹಿಮ್ ಆ್ಯಂಪಲ್ ಟೈಮ್. ಇವಾಗಲೂ ನಾವು ಹೋಗ್ಬಿಟ್ಟು ಶಿವಣ್ಣ ಅವ್ರಿಗೆ, ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಇದೆ ಉತ್ತರಾಖಂಡಲ್ಲಿ, ಅವ್ರದ್ದೇ ಜಾಸ್ತಿ ಇರೋದು ಆ್ಯಕ್ಷನ್ ಸೀಕ್ವೆನ್ಸಸ್, ನಮ್ಮದೇ ಆಗುತ್ತೆ. ಸೊ ಅದಕ್ಕೆ ವಿ ಹ್ಯಾಡ್ ಟು ಗಿವ್ ಹಿಮ್ ಟೈಮ್. we haven't planned it yet because ನಾವು ಶಿವಣ್ಣ ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು then we have to take a call on it. But definitely after this film we are going to work on it. In fact ಬೆಳಿಗ್ಗೆ ನೆನ್ನೆಯಿಂದ ಅದರ ಬಗ್ಗೆನೂ ಡಿಸ್ಕಷನ್ ನಡೆಯೋಕ್ಕೆ ಶುರು ಆಗಿದೆ. ಸೊ we definitely take it forward. ಇದು ಈಗ ನಾವು ಮಾಡೋ ಸಲುವಾಗಿ ಮಾರ್ಕೆಟಿಂಗ್ ಜುಲೈ 5ಕ್ಕೆ ಟ್ರೇಲರ್ ಲಾಂಚ್ ಇದೆ. ಜುಲೈ 5ಕ್ಕೆ ನಮ್ಮ ಎಂಟೈರ್ ಟೀಮ್ ಆಫ್ ಕಂಪ್ಲೀಟ್ ಕ್ಯಾರಿ ಅಂದರೆ 3 ಜನರು ಸೇರಿದ್ರೆ ಅಂದರೆ ಎಲ್ಲ ಪ್ಲಾನ್ ಮಾಡೋದು. ಜುಲೈ 5 ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀವಿ. ಲಾಟ್ ಆಫ್ ಜುಲೈ 5ಕ್ಕೆ ಟ್ರೈಲರ್ ಲಾಂಚ್ ಇದೆ ಇಲ್ಲ ಬೆಂಗಳೂರಲ್ಲಿ. ಜುಲೈ 12 ಅಥವಾ 13ಕ್ಕೆ ಒಂದು ಇವೆಂಟ್ ಮಾಡಬೇಕು ಅನ್ನೋದು ಇದೆ, ಪ್ರೀ ರಿಲೀಸ್ ಇವೆಂಟು. ಅದು ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀವಿ. ಒಂದು ಇನ್ನೂ 2 ಸಾಂಗ್ ಇದೆ. ನೆಕ್ಸ್ಟ್ ಸಾಂಗ್ ನಾನು ನೆನ್ನೆ ಹೇಳಿದಂಗೆ ಒಂದು ಆದರೆ ಈ ಸಾಂಗ್ ಈಗ ನೆನ್ನೆ ನಾನು ಶ್ಯಾಮ್ ಸರ್ ಹತ್ರನೂ ಮಾತಾಡ್ತಾ ಇರುವಾಗ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದರೆ ಈ ಸಾಂಗ್ ಹೇಳಿ ಸ್ವಲ್ಪ ಇದಾಗಲಿ ಸರ್ ಆಮೇಲೆ ಅಂದರೆ ಕಂಟಿನ್ಯೂಸ್ ಆಗಿ 11th ಡೇ ಇಟ್ ಇಸ್ ಟ್ರೆಂಡಿಂಗ್ ಆನ್ 3 ಮಿಲಿಯನ್ ಆಗಿರ್ಬೇಕು. ಈಗ 3 ಮಿಲಿಯನು ಆರ್ಗ್ಯಾನಿಕ್ಕು ಅಂದರೆ ಪುಷ್ ಮಾಡೋದು ತಪ್ಪು ಅಂತ ಅಂತಿಲ್ಲ, ಬಟ್ ನಾವು ಪುಷ್ ಮಾಡಲಿಲ್ಲ. ಈ ಸಾಂಗ್ ಹೇಗಾಗುತ್ತೆ ಅನ್ನೋದು ಆಮೇಲೆ ದಿಸ್ ಇಸ್ ಓನ್ಲಿ ಆನ್ ಯೂಟ್ಯೂಬ್. ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನು ನಾವು ಕಮ್ಯುಲೇಟಿವ್ ವ್ಯೂಸ್ ನೋಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಮಾತ್ರ 75 to 80 ಮಿಲಿಯನ್ ಮೇಲ್ ಆಗಿದೆ ರೀಲ್ಸ್ ವ್ಯೂಸ್. ಸೊ ದಟ್ ಈಸ್ ಅವರು ಕಂಪ್ಲೀಟ್ ಬಿಗ್ ಇದಾಗಿದೆ. ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಜಾನರ್ ಇದೆ. ಡೇಟ್ ಗೊತ್ತಿಲ್ಲ, ಹೆಸರು ಹೇಳ್ತೀನಿ, ಡೇಟ್ ಗೊತ್ತಿಲ್ಲ. ಅಂದರೆ ಸಾಂಗ್ ರೆಡಿ ಇದೆ. ಅಗೇನ್ ಚರಣ್ ಮತ್ತು ರೋಹಿತ್ ಇಬ್ಬರು ಕೂತ್ಕೊಂಡು ಬರ್ದಿರೋದು ಸಾಂಗು ರೌಡಿ ರೈಮ್ಸ್. ಸೊ ಇಟ್ ಈಸ್ ರೌಡಿ ಅವ್ರ ವರ್ಲ್ಡಲ್ಲಿ ರೈಮ್ಸ್ ಹೇಗಿರುತ್ತೆ ಆ ಥರ ಮಾಡ್ತಾರೆ. ಕಂಪ್ಲೀಟ್ ಫನ್ ಸಾಂಗ್. ನಮಗೆ ಅದು ಫನ್ ಅಲ್ಲ, ಒಂಥರ ಕೂಳೆ ಸಾಂಗ್ ಅಂತಂತೀವಲ್ಲ, ಕೂಳೆ ಸಾಂಗ್ ಇರುತ್ತೆ. ಡೇಟ್ ಹೇಳ್ತೀವಿ ಸರ್, ಮೇ ಬಿ ನೋಡೋಣ, ಡಿಪೆಂಡಿಂಗ್ ಆನ್ ಹೌ ದಿಸ್ ಈ ಸಾಂಗ್ ಹೆಂಗಾಗ್ತಿದೆ. ನೆಕ್ಸ್ಟ್ ಪ್ರಮೋಷನ್ ಪ್ರೋಗ್ರಾಮ್ಸ್ ಯುವ ರೋಹಿತ್ ಅವ್ರು ಎಲ್ಲರೂ ನಾವು ಕರ್ಕೊಂಡು ಟೀಮ್ ಕರ್ಕೊಂಡು ಒಂದು 2-3 ಬೇರೆ ಡಿಸ್ಟ್ರಿಕ್ಟ್ಸಲ್ಲೂ ಕೆಲವು ಪ್ರೆಸ್ ಮೀಟ್ ಅವರು ಇವೆಂಟ್ಸ್, ನಾಟ್ ಬಿಗ್ ಇವೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಕಾಲೇಜ್ ಇವೆಂಟ್ಸ್ ಮಾಡಿದ್ದೀವಿ, ಇನ್ನೂ ಒಂದು 2-3 ಕಾಲೇಜ್ ಇವೆಂಟ್ಸ್ ಇದೆ. ಪಬ್ಲಿಕ್ ಫಂಕ್ಷನ್ಸ್ ಎಲ್ಲ ಇದಾಗಿದೆ. ಬಟ್ ಮೇನ್ ಇದು ಜುಲೈ 5th ಟ್ರೇಲರ್ 12th to 13th. ಈ ಕಥೆನ ಯುವವರಿಗೆ ಮಾಡಿದ್ದ ಅಥವಾ KRG ಪ್ರೊಡಕ್ಷನ್ಸ್ ಇದೆ ಅಂತೇಳಿ ಮಾಡೋದು ಇವರಿಗೆ ಮಾಡಬೇಕು ಅಂತ ಆ ಕಡೆ ಇರೋದ್ರಿಂದ ಕಥೆ ಇವರಿಗೆ ಮಾಡಿದ್ರು. ಇಲ್ಲ, ಆ್ಯಕ್ಚುಲಿ ನಾವು ಕಥೆನ ರೆಡಿ ಮಾಡಿಕೊಂಡು ಕಥೆ ಪಿಚ್ ಮಾಡಿದ್ವಿ. ಈ ಥರದೊಂದು ಕಥೆ ಮಾಡ್ಬೋದಾ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂತ ನಾವು ಡಿಸ್ಕಷನ್ ಬಂದಾಗ ಹಲವಾರು ಆ್ಯಕ್ಟರ್ಸ್ ಆ್ಯಸ್ ಯೂಶಲ್ ಕಾಸ್ಟಿಂಗ್ ಹೆಂಗೆ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು. ಅವಾಗ ಆ್ಯಕ್ಚುಲಿ ಫಸ್ಟು ಜಯಣ್ಣ ಅವ್ರು ಕೂತ್ಕೊಂಡು ಹೇಳಿದ್ರು, ಯುವರಾಜ್ ಕುಮಾರ್ ಮಾಡ್ತೀರಾ ನೋಡಿ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ದಟ್ ವಾಸ್ ವೆನ್ ಐ ಥಿಂಕ್ ಐ ವಾಂಟೆಡ್ ಟು ಮೀಟ್ ಹಿಮ್. ಇನ್ಫ್ಯಾಕ್ಟ್ ನಾವಿಬ್ಬರು ವರ್ಕ್ ಮಾಡಬೇಕು ಅಂತ ತುಂಬ ದಿನದಿಂದ ವಿ ವರ್ ಇನ್ ಟಾಕ್ಸ್. ಇದಕ್ಕಿಂತ ಮುಂಚೆನೂ ಮಾತಾಡಿದ್ವಿ ಆ್ಯಂಡ್ ಇದಕ್ಕೆ ಐ ಥಿಂಕ್ ಹಿ ವಾಸ್ ಎ ರೈಟ್ ಫಿಟ್. ಅವಾಗ ನಮ್ಗೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ವು ಯುವ ಅವರೇ ಪರ್ಫೆಕ್ಟ್ ಅಂತ ಆಗ ಅನಿಸಿದ್ದಕ್ಕೇ ಮಾತಾಡಿದ್ವಿ. ಯಾಕಂದರೆ 2ನೇ ಸಿನಿಮಾ ತುಂಬ ಚೇಂಜಸ್ ಇದೆ. ಸೊ ಆ ಕಥೆಯನ್ನು ಅವ್ರಿಗೆ ಮಾಡೋದಕ್ಕೆ ಏನಾದರೂ ಕಥೆ ಇಲ್ಲ ಕಥೆನ ಚೇಂಜ್ ಆಯ್ತಾ ಅಥವಾ ಹಿಂಗೆ ಮಾಡ್ಬೇಕಂತ ಏನಾದರೂ ಪ್ರೊಡಕ್ಷನ್ ಅವರಿಂದ ಏನಾದರೂ ಇಲ್ಲ. ನಿಮ್ಮದು ಹಿಂದಿನ ಸಿನಿಮಾಗಳು ನೋಡಿ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ. ಸೊ ಈಗ ಆ್ಯಕ್ಷನ್ ಕಮರ್ಷಿಯಲ್ ಇರೋದ್ರಿಂದ ನಿಮಗೆ ಎಷ್ಟು ಚಾಲೆಂಜ್ ಇತ್ತು? ಮೊದಲ ಬಾರಿಗೆ ಈ ಪಾತ್ರದಲ್ಲಿ ಯುವರನ್ನ ನೀವು ನೋಡಿದಾಗ ಬರ್ಕೊಂಡಿದ್ದ ಪಾತ್ರಕ್ಕೆ ತಕ್ಕದಾಗಿ ಇವಾಗ ಕಾಣಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದೂ ಕೂಡ ನೀವು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಇದು. ಸೊ ಇಟ್ ಈಸ್ ನಾಟ್ ನಿಮಗೆ ನಾವು ಏನೋ ರೌಡಿಸಮ್ ತೋರಿಸ್ತಿದ್ವಿ, ರಕ್ತ ತೋರಿಸ್ತಿದ್ವಿ, ಅವ್ರು ಏನೋ ಇದನ್ನ ಇಟ್ಕೊಂಡು ನಿಂತಿದ್ದಾರೆ ಅಂದ ತಕ್ಷಣ ದಯವಿಟ್ಟು ಇದನ್ನು ಡೋಂಟ್ ಪುಟ್ ಇಟ್ ಇನ್ ದಟ್ ಬ್ರಾಕೆಟ್. ಇದು ಪ್ರಾಪರ್ ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ. ನೀವು ಸಿನಿಮಾ ಫಸ್ಟ್ ಡೇ ನೋಡಿದಾಗ ನಿಮ್ಗೆ ನಾ ಏನು ಹೇಳಿದ್ದೀನಿ ಅದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ, ಏನು ಕೇಳ್ತಾ ಇದ್ದೀನಿ ಅಂತ. ಆ್ಯಂಡ್ ಆಲ್ಸೋ ಯುವರಾಜ್ ಕುಮಾರ್ ಅವ್ರನ್ನ ನಾನು ಅದನ್ನೇ ಅವ್ರಿಗೂ ಹೇಳಿದಾಗೆ ಪಾತ್ರಕ್ಕೆ ಏನು ಬೇಕೋ ಅವ್ರು ಪ್ರಿಪೇರ್ ಆಗ್ಬಿಟ್ಟು ಬಂದರು. ಸೊ ದಟ್ ಹೆಲ್ಪ್ ಅಸ್ ನಮಗೂ. ಆ್ಯಂಡ್ ಅಫ್ಕೋರ್ಸ್ ನಾವು ಆನ್ ಸ್ಪಾಟ್ ನಾವು ಏನೇನು ಇದು ಮಾಡಬೇಕು ಎಲ್ಲ ಮಾಡಿದ್ದೀವಿ. ಲಕ್ಕಿಲಿ ವಿ ಹ್ಯಾವ್ ಬೀನ್ ಲಕ್ಕಿ ಏನೋ ನಮಗೆ ಚೆನ್ನಾಗಾಗಿದೆ, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಹೋಗೋಣ ನನ್ನ ಪ್ರಶ್ನೆ ಹೋಗೋಣ. ಈಗ ಆಲ್ರೆಡಿ ಸುಮಾರು ಥಿಯೇಟರ್ಗಳು ಮುಚ್ತಾ ಇದ್ದಾರೆ ಅಂತ ಒಂದು ಸುದ್ದಿಗಳು ಕೇಳ್ಕೊಳ್ತಾ ಇದೆ. ನೀವು 400ಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಮತ್ತು ನಿರ್ಮಾಣ ಮಾಡಿದ್ದೀರಾ? 400 ಅಲ್ಲ, 1000ಕ್ಕೂ ಮೇಲೆ.
ಓಕೆ ಆಯ್ತು. ಅಂದರೆ 400 ಅದಕ್ಕೆ ಮಾಡಿದ್ದೀರಾ. ನಿಮ್ಮ ಒಂದು ಇದರಿಂದ ಮತ್ತೆ ಆ ಥಿಯೇಟರ್ಗಳು ಓಪನ್ ಮಾಡಿಸುವಂತ, ಯಾಕೆ ನಿಮ್ಮಲ್ಲಿ ಹಿಡಿತಾ ಇದೆ ಏನಾದ್ರು ಓಪನ್ ಮಾಡಿಸುವಂಥ ಪ್ರಯತ್ನಗಳು? ಈಗ ಸಿನಿಮಾಗಳೇ ಇದ್ದಲ್ಲಿ ಡೇಟ್ಗಳು ಓಡಿದ್ರೆ ಯಾರು ನೋಡ್ತಾರೆ? ಹೀರೋಗಳು ಸಿನಿಮಾಗಳು ಮಾಡ್ತಾ ಇಲ್ಲ, ಜನಗಳು ಡೇಟ್ ಬರ್ತಾ ಇಲ್ಲ. ಪಿಕ್ಚರ್ಗಳು ಬಂದು ಜನ ಬರ್ತಾರೆ. ಈಗ ಮಾದೇವ ಚೆನ್ನಾಗಿದೆ, ಜನ ಬರ್ತಾ ಇದ್ದಾರೆ. ಆ ಥರ ಚೆನ್ನಾಗಿರೋ ಸಿನಿಮಾ ಬಂದರೆ ಖಂಡಿತ ಬರ್ತಾರೆ. ನಮ್ಮ ಸಿನಿಮಾದಿಂದ ಅದು ಓಪನ್ ಆಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ವಿ, ಭರವಸೆ ಇಟ್ಕೊಂಡಿದ್ವಿ. ನೀವು ರೆಗ್ಯುಲರ್ ಸಿನಿಮಾಗಳು ಮಾಡ್ತಾ ಇದ್ರಿ, ಇತ್ತೀಚೆಗೆ ಸ್ವಲ್ಪ ಯಾಕೆ ಜಯಣ್ಣ ಭವನ ಇಬ್ಬರು ಸ್ವಲ್ಪ ಸೈಲೆಂಟ್ ಆಗಿದ್ರಿ. ಯಾವ ಹೀರೋಗಳಿದ್ದಾರೆ ಹೇಳಿ ಮಾಡೋಣ. ಹೊಸಬ್ರು ಸಿನಿಮಾ ಮಾಡಿ 3-4 ಸಿನಿಮಾ ಕಳ್ಕೊಂಡಿದ್ದೀವಿ. ಹೊಸಬ್ರು ಸಿನಿಮಾ ಮಾಡೋಕ್ಕೆ ಧೈರ್ಯ ಕಡಿಮೆ ಆಗ್ಬಿಟ್ಟಿದೆ ಇವಾಗ. ಅದಕ್ಕೆ ಹೀರೋಗಳಿಲ್ಲ, ಅದಕ್ಕೆ ನಾವು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ನೀವು ಹೀರೋಗಳನ್ನ ಹುಟ್ಟಾಕ್ತವ್ರು ಒಂದು ಟೈಮಲ್ಲಿ, ಈಗ ಆ ಕೆಲಸ ಮಾಡ್ಬೋದಲ್ವಾ? ಇವಾಗ ಇಂಡಸ್ಟ್ರಿ ಸ್ವಲ್ಪ ಕೆಟ್ಟಾಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಹೊಸಬ್ರು ಸಿನಿಮಾ ಜನ ಪ್ರೋತ್ಸಾಹ ಕೊಡ್ತಾರೆ, ಒಳ್ಳೊಳ್ಳೆ ಡೈರೆಕ್ಟರ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇಲ್ಲ. ಯಾವ ಹೀರೋಗಳನ್ನೇ ಶತಶತಮಾನಗಳವರು ಹಂಗೆ ಮುಂದುವರ್ಸ್ಕೊಂಡಾಗ್ಬೋದು. ಹೊಸ ಹೀರೋಗಳನ್ನ ಹುಟ್ಟಾಕಿದ್ರೆ ಒಂದು ಇಂಡಸ್ಟ್ರಿ ಒಳ್ಳೇದಾಗುತ್ತೆ. ಅಲ್ಲ, ಖಂಡಿತ ಮಾಡೋಣ. ಬಟ್ ಹೀರೋಗಳು ಮುಖ್ಯ ಅಲ್ಲ, ಮುಖ್ಯವಾಗಿ ಡೈರೆಕ್ಟ್ರು ಬರ್ಬೇಕು ಕನ್ನಡ ಇಂಡಸ್ಟ್ರಿಗೆ. ಈಗ ತುರ್ತು ಅರ್ಜೆಂಟಾಗಿ ಬೇಕಾಗಿರೋ ಡೈರೆಕ್ಟ್ರುಗಳು ಒಳ್ಳೆ ಕತೆ ಇಟ್ಕೊಂಡು ಮಲಯಾಳಂ ಚೆನ್ನಾಗಿ ಡೈರೆಕ್ಟರ್ ಮಾಡ್ತಾವೆ, ತಮಿಳ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಇಂಗ್ಲೀಷ್ ಫ್ಯಾಮಿಲಿ ಚೆನ್ನಾಗಿ ಹೋಯ್ತು. ಬಿಕಾಸ್ ಆಫ್ ಕಂಟೆಂಟ್ ಡೈರೆಕ್ಷನ್ ಚೆನ್ನಾಗಿ ಮಾಡೋದು ಡೈರೆಕ್ಟ್ರು. ನಮ್ಮಲ್ಲ ಡೈರೆಕ್ಟ್ರುಗಳು ಕಡಿಮೆ ಇದ್ದಾರೆ ಇವಾಗ, ತುಂಬ ಕಡಿಮೆ ಇದ್ದಾರೆ. ಬಂದರೆ ಖಂಡಿತ ಇಂಡಸ್ಟ್ರಿ ಬೆಳೆದಾಗುತ್ತೆ. ದಯವಿಟ್ಟು ಇದು ಹೀರೋಗಳಿಗೆ ಮುಖ್ಯವಾಗಿ ಡೈರೆಕ್ಟ್ರುಗಳು ಬರಲಿ, ಟೆಕ್ನಿಷಿಯನ್ ಬರಲಿ ಅಂತ ನಾನು ಆಶಿಸ್ತೇನೆ. ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಅನೌನ್ಸ್ ಮಾಡಿದಾಗ 2 ವರ್ಷ ತಗೊಳುತ್ತೆ. ಇವಾಗ ಸೂರ್ಯದು ಯಾವಾಗ ಅನೌನ್ಸ್ ಮಾಡಿಲ್ಲ ಅದು ನಡೀತಾನೆ ಇದೆ. ಅದೊಂದು 5 years ಪ್ರೋಗ್ರಾಮ್ ಥರ. ಅದಾದಮೇಲೆ ಅವರು ಸ್ಟಾರ್ಟ್ ಮಾಡೋದು ಅಂದರೆ ಇಟ್ಸ್ ನಾಟ್ ಪ್ರಾಪರ್ಲಿ ಆರ್ಗನೈಸ್ಡ್ ಅಂತ ಅನ್ಸುತ್ತೆ. ಸೂರಿ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ನೋದನ್ನ ರೂಮರ್ಸ್ ಇದೆ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಏಪ್ರಿಲ್ 30. ಆಯ್ತಾ? ಇಲ್ಲ ಈ ಏಪ್ರಿಲ್ 30 1.5 ತಿಂಗಳು ಆಗಿಲ್ಲ. ಅದು ನೀವು ಬರ್ದಿದ್ದೀರಿ, ನೀವು ಕಂಡಿಡ್ದು ನೀವು ಬರ್ದಿದ್ದೀರ. ಅದೇ ಥರ ಎಲ್ಲರೂ ಬರ್ದಿದ್ದೀವಿ. ನಾನು ಈಗ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು ಅಂತ ಅದನ್ನ ಅವತ್ತಿಂದ ಮಾಡಬೇಕು ಅನ್ನೋದಿಲ್ಲ. ಸುದೀಪ್ ಸರ್ ನಮಗೆ ಈಸ್ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಕೊಡೋದು ಅವ್ರದ್ದು ಕಮಿಟ್ಮೆಂಟ್ಸ್ ಇರೋದ್ರಿಂದ. ಸೊ ದಟ್ ಡಸಂಟ್ ಮೀನ್ ಅವತ್ತಿಂದನೂ ನಾವು ಟೈಮ್ ತೊಗೊಂಡು ಸಿನಿಮಾ ಮಾಡ್ತಾ ಇದೀವಿ ಅಂತ ಅನೌನ್ಸ್ಮೆಂಟ್ ಮಾಡೋದು. ದೇರ್ ಇಸ್ ಅದರ್ ರೀಸನ್ಸ್ ಫಾರ್ ದಟ್. ಸಮ ಸೂರಿ ಸರ್ ಜೊತೆ ಸರಿ 5 ವರ್ಷ ಪ್ರಾಡಕ್ಟ್ ಅದೆಲ್ಲ ಇಲ್ಲ. ಲೆಟ್ಸ್ ನಾಟ್ ಅದಕ್ಕೆ ಅಲ್ಲಲ್ಲ ಮಿಸ್ಲೀಡ್ ಮಾಡೋದು ಬೇಡ. ಮೇಡಮ್ ಅವರು ಸೂರ್ಯ ಅವರ ನಾವು ಫೈನಾನ್ಸ್ ಮಾಡಿದ್ದು ಬ್ಯಾಡ್ ಮ್ಯಾನರ್ಸ್ಗೆ ನಾವು ಸಿನಿಮಾ ಮಾಡಬೇಕು ಅಂತ ಇರಲಿಲ್ಲ. ಇಲ್ಲ ಹೇಳ್ತೀನಿ ಒಂದು ನಿಮಿಷ. ಇಲ್ಲ ಆಮೇಲೆ ಅದಾದ್ಮೇಲೆ ಈಗ ನಾವು ಸಿನಿಮಾ ಮಾಡ್ತೀವಿ ಅಂತ ಮಾತಾಡಿ ಈಗ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಫೈನಾನ್ಸ್ ಮಾತ್ರ ಮಾಡಿ ಆ ಸಿನಿಮಾ ಮಾಡ್ತಾ ಇರೋದು ಬ್ಯಾಡ್ ಮ್ಯಾನರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದ. ಈಗ ನಾವು ನೆಕ್ಸ್ಟ್ ಡೆಫಿನೆಟ್ಲಿ ಎಸ್. ಅದೇ ಇವಾಗಂತೂ ಮಿನಿಮಮ್ 6 ಅಂತ ಇದ್ದೇ ಇದೆ ಸರ್. 6 ಇದೆ. ಸೊ ಸ್ಕೋರ್ ಆಗ್ತಿದ್ದಂಗೆ ಈಗ ಮುಗಿಸೋ ಹಂತದಲ್ಲಿ ಇದ್ದೀನಿ ಸೆಕೆಂಡ್ ಹಾಫ್. ಸೊ ಇನ್ನೂ ಜಾಸ್ತಿ ಆದರೂ ಆಗ್ಬೋದು. ಎಸ್ ಮಾಂಟೇಜ್ ಸಾಂಗ್ಸ್ ಆಕ್ಚುಲಿ ಅಂದ್ರೆ ಯೂಶಲಿ ಟು ಮೇಕ್ ಸಮಥಿಂಗ್ ಸಿಂಪಲ್ ಯಾವಾಗಲೂ ತುಂಬ ಕಷ್ಟ ಆಗುತ್ತೆ. ಇಟ್ಸ್ ನಾಟ್ ಈಸಿ. ಎಲ್ಲರಿಗೆ ರಿಲೇಟಬಲ್ ಆಗಿರುವಂಥದ್ದು ಸಿಂಪಲ್ ಆಗಿ ಮಾಡೋಕ್ಕೆ ತುಂಬ ಯಾವಾಗಲೂ ಕಷ್ಟಪಡ್ತೀವಿ. ಸೊ ಆ ಥರ ಅದು ಮೈಂಡ್ ಫ್ರೇಮ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆ ಫ್ಲೋ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೆಷರ್ ಎಲ್ಲ ಮೂವಿಗಳಲ್ಲಿ ಇದ್ದೇ ಇರುತ್ತೆ ಮ್ಯಾಮ್. ಅಂದ್ರೆ ಇವಾಗ ಇಟ್ಸ್ ಅ ಪ್ರಾಕ್ಟೀಸ್ ವರ್ಕಿಂಗ್. ಇಟ್ಸ್ ಜಸ್ಟ್ ನಾಟ್ ಆರ್ಟ್, ಇಟ್ಸ್ ಆರ್ಟ್ ಇನ್ ಬಿಸ್ನೆಸ್. ಸೊ ಪ್ರೆಷರ್ ಇದ್ದೇ ಇರುತ್ತೆ ಅಂಡ್ ವಿ ಹ್ಯಾವ್ ಟು ಡೆಲಿವರ್. ಅದಕ್ಕೆ ದೇ ಚೂಸ್ ಅಸ್. ಸೊ ಆ ಥರ ಏನು ಆ ಥರ One of the reasons for the delay of the movie.
He's not the reason for delay. See, This news is as good as 5 years Suri sir's project. It's as big a lie as 5 years of Suri sir's. He's not a ಹಂಗಲ್ಲ ನಾನು ಎರಡು ಹೇಳಿದೆ ನಾನು ಇದಕ್ಕೆ ಇವ್ರಿಗೂ ಹೇಳಿದೆ ಯಾರಿಗೆ ಸುನಿಲ್ಗೂ ಮತ್ತೆ ನಮ್ಮ ಸತ್ಯಂಗೂ ಹೇಳಿದೆ ಏನು ಹೇಳಿದ್ದು ಅಂತ ಅಂದಿದ್ದು ಆ ಟೈಮಲ್ಲಿ ಆರ್ಟಿಸ್ಟ್ ಡೇಟ್ಸ್ ತುಂಬ ಜನ ಇರೋದ್ರಿಂದ ಅದು ಸಿಕ್ಕದಾಗ ನಾನು ಮತ್ತೆ ಅವ್ರಿಗೆ ಕೇಳಲೇಬೇಕು ಎವ್ರಿ ಒನ್ ಆರ್ ಬಿಸಿ ಅದು ಸರ್ ಬಾಂಬೆಲಿ ಬಿಸಿ ಇರ್ತಾರೆ ಅರುಣ್ ಸಾಗರ್ ಇದ್ರು ಅರುಣ್ ಸಾಗರ್ ಡೇಟ್ಸು ಬಿಸಿ ಇತ್ತು ಹಿ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಅದರ್ ಆರ್ಟ್ ವರ್ಕ್ ಅಂಡ್ ಎಲ್ಲರೂ ಸೇರಿ ಮತ್ತೆ ಡೇಟ್ ಸಿಗ್ತಾರೆ ಅಷ್ಟರಲ್ಲಿ ಎಸ್ ಹಿ ಗಾಟ್ 2 ಫಿಲ್ಮ್ಸ್ ಅಂದರೆ ನಾನು ಹೇಳಿದ್ದೇನು ಅಂದರೆ November 28th ನಾವು ಡೇಟ್ ಅನೌನ್ಸ್ ಮಾಡಿದಾಗ 30th ದಿನ I don't think any other film's release date was announced. And now release date announced, he has to work on it. What do you want to hear? Clarity, sir, clarity. What do you want to hear? ಹೆಗಡೆ ಸರ್ ಹೇಗಿತ್ತು ಡಬ್ಬೆ ಕೆಲಸ ಮಾಡಿದ್ದು ಹೇಗಿತ್ತು ಕ್ಯಾಮ್ರಾ ನೀವು ಜೊತೆ ಫಸ್ಟ್ ಟೈಮ್ ಅಂತ ಅದೇ ಫಸ್ಟ್ ಖುಷಿ ಆಗಿದೆ ಏನಂದ್ರೆ ಜನವರಿ ಸ್ಟಾರ್ಟ್ ಮಾಡಿದ್ದು ಇಷ್ಟು ಒಳಗಡೆ ಮುಗಿಸಿರೋದು. ಯಾಕಂದ್ರೆ ನನ್ನ ಹಿಂದಿನ ಸಿನಿಮಾ ಎಲ್ಲ 3 ವರ್ಷ 2 ವರ್ಷ ಮಾಡ್ತಾ ಇದೆ, ಅದೊಂಥರ ಪ್ಯಾಟರ್ನ್ ಆದ್ರೆ ಇದನ್ನ ಮಾಡಿರೋದು. ಅದಕ್ಕೆ ಮೇನ್ ಕಾರಣ ಟೀಮ್ ವರ್ಕ್. ಮಾತಾಡ್ಕೊಂಡು ತೆಗಿಬೇಕಂತ ಎಷ್ಟು ರಿಯಲಿಸ್ಟಿಕ್ ಆಗಿ ಎಷ್ಟು ರಿಯಲಿಸ್ಟಿಕ್ ಆಗಿ ಈ ಕಥೆನ ನಾವು ಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದೇ ತರದಲ್ಲಿ ಮಾಡಿದ್ದು. ಡಂಪ್ಯಾರ್ಡು ತುಂಬಾ ಬೇರೆ ಒಂದು ಅಂದ್ರೆ ಯೂಸಲಿ ಅದನ್ನ ಸೆಟ್ ಹಾಕ್ಬಿಟ್ಟು ಅದನ್ನ ನಾವು ಕ್ರಿಯೇಟ್ ಮಾಡಿ ಮಾಡ್ತಾರೆ ಆರ್ಟಿಸ್ಟ್ ಜೊತೆಗೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಇದರಲ್ಲಿ ರಿಯಲ್ ಲೊಕೇಶನ್ಗೆ ಹೋಗಿ ಆರ್ಟಿಸ್ಟ್ ಎಲ್ಲ ಅಲ್ಲಿ ಇಟ್ಕೊಂಡು ಮಾಡಿದ್ದು. ಅದು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿರೋ ಇದು. ಬಟ್ ವಿಜುವಲಿ ಚೆನ್ನಾಗಿ ಬಂದಿದೆ ಅದು. ಆಮೇಲೆ ವಾರಣಾಸಿ ಎಪಿಸೋಡಲ್ಲಿ ಅಲ್ಲೂ ಕೂಡ ಅಷ್ಟೇ ಕ್ಯಾಂಡಿಡ್ ಆಗಿ ಶೂಟ್ ಮಾಡಿರೋದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅಷ್ಟೊಂದು ಜನ ಕ್ರೌಡ್ ಜನರ ಮಧ್ಯೆ ನಾವು ಕ್ಯಾಮ್ರಾ ಇಟ್ಕೊಂಡು ಆರ್ಟಿಸ್ಟ್ನ ಕೋಆರ್ಡಿನೇಟ್ ಮಾಡಿಕೊಂಡು ಅದೊಂದು ಮೇಜರ್ ಸೀಕ್ವೆನ್ಸ್ನ ಶೂಟ್ ಮಾಡಿರೋದು. ಹೀಗಾಗಿ ಎಲ್ಲ ಡೇ ಬೈ ಡೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ತುಂಬ ಪ್ಲಾನ್ ಮಾಡಿರೋದ್ರಿಂದ ಅಷ್ಟು ಬೇಗ ಅಚೀವ್ ಮಾಡೋಕ್ಕೆ ಆರ್ಟಿಸ್ಟ್ ಅಷ್ಟೇ ಅಲ್ಲ, ಡಂಪ್ಯಾರ್ಡಲ್ಲೆಲ್ಲ ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲ ಆ ವಾಸನೆ ಎಲ್ಲ ಕೆಲಸ ಮಾಡಬೇಕಾದ್ರೆ ನೀವು ಕೆಲಸ ತೆಗಿಬೇಕಾದ್ರೆ ಮಾಡ್ಲೇಬೇಕಲ್ಲ. ಮಾಡಿದ್ರೆ ಅದು ನಿಮ್ಗೆ ಗೊತ್ತಾಗೋದು ಇರುತ್ತಂತೇಳಿ. ಸೊ ಅದಕ್ಕಿಂತ ಮೇನ್ ಅಂದ್ರೆ ನಮ್ಗೆ ಅದು ರಿಸಲ್ಟ್ ಬೇಕಿತ್ತು. ಯಾಕಂದ್ರೆ ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೆ ಅದು ಅಚೀವ್ ಮಾಡೋಕ್ಕಾಗಲ್ಲ ಅಂತ ಟ್ರೈ ಮಾಡೋಣ ಹೀಗಿರುತ್ತೆ. ಯಾಕಂದ್ರೆ ಅಷ್ಟು ಡಸ್ಟ್ ಅಂದ್ರೆ ಅಷ್ಟು ದೊಡ್ಡದಾಗಿ ನೀವು ತೋರಿಸ್ಬೇಕಂದ್ರೆ ಇದರಲ್ಲಿ ಒಂದು ಆಕ್ಷನ್ ಒಂದು ನಡೆಯುತ್ತೆ, ಸೀಕ್ವೆನ್ಸು ಈ ಥರ ಜನ ಇರ್ತಾರೆ ಇರುತ್ತೆ ಅಂತ. ಆಮೇಲೆ ಅದು ಒಂದು ಅದರಲ್ಲಿ ಒಂದು ಆರ್ಟಿಸ್ಟಿಕ್ ಆಗಿತ್ತು ಅದು ನೋಡೋಕ್ಕೆ. ಡಂಪೈರ್ ಅಂದ್ರೆ ನಾವು ಈಗ ಬೇರೆಯವ್ರು ನೋಡೋದಕ್ಕೂ ನಮ್ಮ ಫ್ರೇಮಲ್ಲಿ ನೋಡೋದಕ್ಕೆ ಅದೊಂದು ಆರ್ಟಿಸ್ಟಿಕ್ ಚೆನ್ನಾಗಿದೆಯಲ್ಲ, ಈ ಥರನೇ ಇರಬೇಕಲ್ಲ ಅಂತ ನಮಗೆ ಅದ್ರಲ್ಲಿ ಒಂದು ಫ್ರೇಮ್ ಕಾಣ್ತಾ Sir, I don't believe in that concept at all. I'm pretty clear about it. A film will go pan-India if it works. ಈಗ ಮಲಯಾಳಂ ಸಿನಿಮಾ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರು ಸರ್, ಇಟ್ ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್, ಬಟ್ ಇಟ್ ಹ್ಯಾಸ್ ಕಮ್ ಟು ಕರ್ನಾಟಕ. ಇಲ್ಲಿ ಬಂದಿದೆ, ಇಲ್ಲಿ ನಾವು ನೋಡಿದ್ದೀವಿ, ನಾವು ಅದನ್ನು ಗೆಲ್ಲಿಸ್ತಾ ಇದ್ದೀವಿ ಇಲ್ಲಿ ಅಂದರೆ ದೆನ್ ಡು ವಿ ಕನ್ಸಿಡರ್ ಇಟ್ ಆಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಆರ್ ನಾಟ್? ದೆನ್ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಪ್ಯಾನ್ ಇಂಡಿಯಾ. ಎವ್ರಿ ಫಿಲ್ಮ್ ಇಸ್ ಪ್ಯಾನ್ ಇಂಡಿಯಾ, ಎವ್ರಿ ಫಿಲ್ಮ್ ಇಸ್ ಇಂಟರ್ನ್ಯಾಷನಲ್. ನಾವು ತೊಗೊಂಡು ಹೋಗೋದೇ ಹೆಂಗೆ ತೊಗೋತಾರೆ ಜನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಇತ್ತೀಚೆಗೆ ಕಳೆದ 6 ತಿಂಗಳು ಸಿನಿಮಾಗಳ ನಡುವೆ ತುಂಬ ಬೆಳವಣಿಗೆ ಸಿನಿಮಾಗಳಷ್ಟೇ ರೀಚ್ ಆಗೋಗ್ತೀವಿ. ಸಿನಿಮಾ ಥಿಯೇಟರ್ ನೋಡೋದಕ್ಕೆ ಹೆಚ್ಚಾಗಿದೆ. ಸಿನಿಮಾಗಳು ಬರೀ ಚೇಂಬರಲ್ಲೇ ಈ ಥರ ಆಟಗಳು ಆಗ್ತಾ ಇದೆ. ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಜೊತೆ ಸ್ಯಾಂಡಲ್ವುಡ್ ಅಂದರೆ ತೆಗೆ ಸಿನಿಮಾ ಇಂಡಸ್ಟ್ರಿ. ಸೊ ಈ ರೀತಿ ಹೋಗುವಾಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಇದೊಂದು 3-4 ವರ್ಷ ದೊಡ್ಡ ದೊಡ್ಡ ಹೀರೋಗಳಿಗೆ ಟೈಮ್ ತಗೊಂಡು ಸಿನಿಮಾಗಳನ್ನ 3 ವರ್ಷ ಟೈಮ್ ಕೊಟ್ಟು ತಗೋತಾರೆ, ಹಣ ಬರಲ್ಲ ಅಂತ. ಸೊ ಏನಾದರೂ ಚೇಂಜಸ್ ಮಾಡಿದೆ ನಮ್ಮ ಮಾತಾಡ್ಕೊಂಡು ಇವುಗಳು ಕೂಡ ಮಲಯಾಳಂ ಸಿನಿಮಾ ಬರ್ತಾ ಇದೆ, ಮಲಯಾಳಂ ಸಿನಿಮಾ ಹೋಗ್ತಾ ಇದೆ, ಮೊನ್ನೆ ಬಂದ ಸಿನಿಮಾ ಕೂಡ ನೀವುಗಳೇ ಮಾತಾಡ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ, ಯಾವ ಸಿನಿಮಾ ತಗೋಬೇಕು ಅನ್ನೋದನ್ನ ದೊಡ್ಡ ದೊಡ್ಡ ಬ್ಯಾನರ್ ಹೋಗಿ ಸಿನಿಮಾ ಬಂದರೆ ಮರುದಿನನೇ ಬಂದು ಅಥವಾ 2 ದಿನಕ್ಕೆ ಬಂದು ಮತ್ತೆ ನಾವು ಯಾವ ಸಿನಿಮಾ ಬರೋದು ಸೋಷಿಯಲ್ ಮೀಡಿಯಾದ ಪ್ರೊಡ್ಯೂಸರ್ ಅಳ್ಳನ್ನು ತೊಡ್ಕೊತಾರೆ. ಈಗ ಮೊನ್ನೆ ಮಾದೇವ ಸಿನಿಮಾಗಳು ಕೂಡ ಅದೇ ಆಗಿದ್ದು. ಅವ್ರು ಬಂದು ಸಿನಿಮಾ ಚೇಂಬರಲ್ಲಿ ಅಳ್ತಾರೆ. ಇತ್ತೀಚೆಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಪರ್ಟಿಕ್ಯುಲರ್ ಇಶ್ಯೂ ಗೊತ್ತಿಲ್ಲ ಸರ್ ಏನಾಗಿದೆ. ಅದೇ ಚೆನ್ನಾಗಿ ಹೋಗ್ತಿದೆ ಅನ್ನೋದು ಗೊತ್ತು. ನೀವು ಟೂರಿಸ್ಟ್ ಫ್ಯಾಮಿಲಿ ಆಗಲಿ
ಯಾವುದೇ ಸಿನಿಮಾ ಆಗಲಿ ಚೆನ್ನಾಗಿದ್ದಾಗ ಹೋಗಿ ಪಪ್ಪಿ ಸಿನಿಮಾ ಯಾವ ಯುದ್ಧ ಮಾಡಿದ್ದು ಆಲ್ಮೋಸ್ಟ್ 50 days ಕಂಪ್ಲೀಟ್ ಆಗಿದೆ, ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ತುಂಬ ಚೆನ್ನಾಗಿ ಹೋಗ್ತದೆ ಸಿನಿಮಾ, ಚೆನ್ನಾಗಿದೆ, ಹೋಗುತ್ತೆ ಸರ್. ಆಗ ಆ್ಯಂಡ್ ರಿಗಾರ್ಡಿಂಗ್ ದಿ ಅದರ್ ಥಿಂಗ್ಸ್ ಈ ಚೇಂಬರ್ ಆಗಿರೋ ಅದ್ರ ಬಗ್ಗೆ ನನಗೆ ಐ ಡೋಂಟ್ ನೋ, ನಂಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ನಾನು ಏನಾದರೂ ಮಾತಾಡೋಕ್ಕೆ ಏನು ಆಗಿರೋದು ಅಂತ ನನಗೆ ಪೂರ್ತಿ ಮಾಹಿತಿ, ಏನೇನು ನೋಡಿರ್ತೀನಿ ಅದು ಫುಲ್ ನೋಡಿರಲ್ಲ, ಏನೇನು ನೋಡಿರ್ತೀನಿ ಅಷ್ಟೇ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿಲ್ಲ ಸರ್, ಗೊತ್ತಿದ್ದರ ಬಗ್ಗೆ ನಾನು ಕಮೆಂಟ್ ಮಾಡೋದು. ಆಮೇಲೆ ಆನ್ ದಿ ಅದರ್ ಹ್ಯಾಂಡ್ ಐ ಥಿಂಕ್ ನಾವೇನು ಗೊತ್ತಾ, ನಮ್ಮ ಸಿನಿಮಾಗಳು ನಾವು ಸೆಲೆಬ್ರೇಟ್ ಮಾಡಕ್ಕೆ ಶುರು ಮಾಡಬೇಕು ಸರ್. ಒಂದೇ ಒಂದು ನಿಮಿಷ, ಐ ಜಸ್ಟ್ ಫಿನಿಶ್ ಇಟ್ ಆಫ್. ಟೂರಿಸ್ಟ್ ಫ್ಯಾಮಿಲಿ ಇದೆ ನಾನು ಹೇಳ್ತಿದ್ದೀನಲ್ಲ, ನಾವು ಬೆರಳಿಕೆಯಷ್ಟು ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಎಲ್ಲ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ತಮಿಳ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ರೀತಿ ಅಷ್ಟೇ ಬೆರಳಿಕೆ ಸಿನಿಮಾಗಳು ಕನ್ನಡದಲ್ಲೂ ಹಿಟ್ ಆಗ್ತಿವೆ, ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ ಅದನ್ನು. ಇಂಡಸ್ಟ್ರಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. When I say now I am not a part of the industry, I am a part of the industry. ಅಲ್ಲ ಯಾಕೆ ಮಾಡಿಲ್ಲ ಮೇಡಮ್? ಸಿ ಆಲ್ ಇಲ್ಲ ಸಿ ಇನ್ ಜನರಲ್ ತಗೊಂಡಾಗ ಎಂತೆಂಥ ಸ್ಟಾರ್ಸ್ ಇನ್ಕ್ಲೂಡಿಂಗ್ ಈಗ ಮೊನ್ನೆ ಯಾವುದೋ ಒಂದು ಹೆಬ್ಬುಲಿ ಕಟ್ ಸಿನಿಮಾದು ಟ್ರೇಲರ್ ಇದಕ್ಕೆ ಸುದೀಪ್ ಸರ್ ಟ್ವೀಟೆಡ್ ಟ್ರೇಲರ್. ಇನ್ ಜನರಲ್ ಅಂದ್ರೂ ಅವರು ಎಲ್ಲರೂ ಬರ್ತಾರಲ್ವಾ? ಮಾಡಿದಾರಲ್ಲ ಮೇಡಮ್, ಇಲ್ಲ ಈ ಶಾಕಾಹಾರಿ ಬಗ್ಗೆ ಏನೋ ಮಾತಾಡಿದ್ರು. ಅಲ್ಲಲ್ಲ ಆಗಿದೆ ಈಗ, ಅಲ್ಲಲ್ಲ ಹೇಳ್ತೀನಿ ಈಗ ಪಪ್ಪಿ ಸಿನಿಮಾನ ಅಲ್ಲಲ್ಲ ಮಾಡಿದ್ವಿ. ಪಪ್ಪಿ ಸಿನಿಮಾ ಇಲ್ಲಲ್ಲ ಓಕೆ ಒಂದೇ ಅಕಸ್ಮಾತ್ ಹಂಗೆ ಇದೆ ಅಂತ ಇದ್ರು ಇನ್ ಮುಂದೆ ಹಂಗೆ ಆಗೋದ್ ಬೇಡ, ಎಲ್ಲರೂ ಸೇರ್ಕೊಂಡು ಎಲ್ಲಾ ಸಿನಿಮಾ ಸಪೋರ್ಟ್. ಈಗ ಧ್ರುವ ಸರ್ ಇಲ್ಲ ನಾನು ಹೇಳ್ತೇನೆ, ಧ್ರುವ ಸರ್ ಈ ಪ್ರೆಸೆಂಟೆಡ್ ಪಪ್ಪಿ, ಸತೀಶ್ ಅವರು ಹೆಬ್ಬುಲಿ ಕಟ್ ಪ್ರೆಸೆಂಟ್ ಮಾಡಿದ್ರು. ಸುದೀಪ್ ಸರ್ ಎಷ್ಟು ಪಿಕ್ಚರ್ ಬಗ್ಗೆ ಟ್ವೀಟ್ ಮಾಡಿಲ್ಲ, ಎಷ್ಟು ಪಿಕ್ಚರ್ ಬಗ್ಗೆ ನೋಟ್ ಬರ್ದಿಲ್ಲ. ನಾನು ಹೇಳ್ತಿರೋದು ಸಪೋರ್ಟ್ ಅಲ್ಲಲ್ಲ, ಒಬ್ಬೊಬ್ರಿಗೂ ನಾನು ಹೇಳ್ತೀನಿ ಅಲ್ಲಲ್ಲ, ವೇಟ್ ಒನ್ ಮಿನಿಟ್, ಎಲ್ಲರ ಬಗ್ಗೆನೂ ನಾನು ಹೇಳ್ತೀನಿ. ಯಾರು ಶಿವಣ್ಣ ಎಷ್ಟು ಸಿನಿಮಾ ಬಂದು ನೋಡಿಲ್ಲ ಪಿಕ್ಚರ್, ಪಪ್ಪಿ ಸಿನಿಮಾ ಬಂದು ನೋಡ್ರಿ, ನಾನು ಎಷ್ಟು ಸಿನಿಮಾ ಶಿವಣ್ಣ ಬಂದು ನೋಡಿಲ್ಲ, ಎಷ್ಟು ಆಡಿಯೋ ರಿಲೀಸ್ ಮಾಡಿಲ್ಲ. ಸಪೋರ್ಟ್ ಯಾವ ರೀತಿಯಲ್ಲಿ ಗೊತ್ತಿಲ್ಲ. ನಾನು ರೋಹಿತ್ ಅವ್ರು ಹೇಳಿದಂಗೆ ವಿ ಆರ್ ಟಾಕಿಂಗ್ ಅಬೌಟ್ ಅದರ್ ಪೀಪಲ್ ಸಪೋರ್ಟ್ ಅಲ್ವಾ, ನಮ್ಮ ಜನ ನಮ್ಮ ಸಪೋರ್ಟ್ ಮಾಡಿದ್ರೆ ಸಿನಿಮಾ ಯಾಕೆ ಮಾತಾಡ್ತಿಲ್ಲ, ಅದನ್ನೇ ಹೈಲೈಟ್ ಮಾಡಿದಾಗ ಬರುತ್ತೆ. ಮಾಡಿದ್ದಾರೆ ಸರ್, ಕಮ್ಮಿ ಜಾಸ್ತಿ ಅದ್ರ ಬಗ್ಗೆ ನಾನು ಮಾಡೋದ್ರಿಂದ ವಿ ಹ್ಯಾವ್ ಆಲ್ವೇಸ್ ಡನ್. ಅವ್ರ ಗಮನಕ್ಕೆ ಬಂದಾಗ ಅವ್ರಿಗೆ ಇಷ್ಟ ಆಗಲ್ಲ, ವಿತೌಟ್ ಎನಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾನು ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ, ಅವ್ರಿಗೆ ಪ್ರೆಸೆಂಟ್ ಮಾಡ್ತಿಲ್ಲ, ಏನು ಮಾಡಿಲ್ಲ, ಬಿಕಾಸ್ ಈ ಲೈಕ್ ದ ಟ್ರೈಲರ್. ಅದೇ ಥರ ಐ ಕ್ಯಾನ್ ಶೋ ಯು ಮೆನಿ ಎಕ್ಸಾಂಪಲ್ಸ್. ಮಂಗಳೂರು ಮಾಡಿದ್ದಾರೆ, ಅಂದರೆ ಯುವ ಹೇಳ್ದಂಗೂ ಅಷ್ಟೇ ಮಾಡಿಲ್ಲ, ಲೆಟ್ಸ್ ಆಲ್ ಡೂ ಇಟ್ ಅಷ್ಟು. ಅಲ್ಲ ಇನ್ನೂ ಇದೆ ಎಕ್ಸಾಂಪಲ್, ಅಲ್ಲ ಇನ್ನೂ ಎಕ್ಸಾಂಪಲ್ ಹೇಳ್ತೀನಿ ಅದೇ ಥರ. ಎಲ್ಲ ರೆಚ್ಗೆ ಆಗ್ಬಿಟ್ಟಿದ್ದಾರೆ ಸಾಕು. ಈ ಮುಖಾಂತರ ನೀವು ಹೇಳಿದ್ರಿಂದ ಅವೆಲ್ಲ ಮಾಡ್ತಾರೆ ಅಂತ ನಾವು ನಂಬಿದ್ವಿ. ಈಗ ನಿಮ್ಗೂ ಅಷ್ಟೇ, ಇನ್ ಕೇಸ್ ಕೆಲವೊಂದು ನಮ್ಮ ಗಮನಕ್ಕೆ ಬಂದಿದ್ದಾಗ ದಯವಿಟ್ಟು ನಮ್ಮ ಗಮನಕ್ಕೆ ತರಿಸಿ. ನಾವೇನು ಅನ್ರೀಚಬಲ್ ಏನಲ್ಲ, ತುಂಬ ರೀಚಬಲ್ ಆಗಿದ್ದೀವಿ. ತರಿಸಿ ನಮ್ಗೆ ಇಷ್ಟ ಆದರೆ 100% ಸಪೋರ್ಟೆಡ್ ಅಲ್ಲ. ನಂಗೆ ಯಾವ ಫೋನ್ ನಂಬರ್ ಎಲ್ಲ ಬಂದಾಗ ನಂಬರ್ ತೋರ್ತೀನಿ, ಆಮೇಲೆ ನೀವು ಫೋನ್ ಮಾಡಿದ್ರೆ ನಾನೇ ಯೋಗಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಸರ್. ಅದು ಒಂಥರ ಪಂಚಾಯತ್ ಟ್ವಿನ್ಸ್ ಥರ. ಥ್ಯಾಂಕ್ ಯು ಸರ್. ಅಲ್ಲಲ್ಲ ಇಬ್ರು ಹೆಂಗೆ ಗೊತ್ತಾ, ಯೋಗಿ ಅವ್ರಿಗೆ ನಾನಾದ್ರೆ ಅಂದ್ರೆ ಕೆಲವು ಕೆಲಸ ಈಗ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಕಸ್ಟಮರ್ಗೆ ಇಬ್ರಿಗೂ ಒಂದು ಕಾಲ ಆಗುತ್ತೆ. ಯಾರು ಕೆಲವು ಕೆಲಸ ಅವ್ರು ಮಾಡ್ತಾರೆ, ಕೆಲವು ಕೆಲಸ ನಾನು ಮಾಡ್ತೀನಿ. ಬಟ್ ಇಬ್ರಿಗೂ ಗೊತ್ತಿರುತ್ತೆ ಏನು ಮಾಡ್ತಾರೆ. ಒಳ್ಳೆ ಕೆಲಸ ಆಗಿರಲಿ
ಕೆಟ್ಟ ಕೆಲಸ ಇಲ್ಲಿ ಇಬ್ರಿಗೂ ನಮ್ಗೆ ಗೊತ್ತಿರುತ್ತೆ ಏನು ಯಾರು ಮಾಡ್ತಾರೆ. ಸೊ ನಾನು ಮಾತಾಡಿದ್ರೆ ಯೋಗಿ ಮಾತಾಡೋದಕ್ಕೆ, ಯೋಗಿ ಮಾತಾಡಿದ್ರೆ ನಾನು ಮಾತಾಡೋದಕ್ಕೆ ಅಷ್ಟೇ ಇದು. ಬಟ್ ನಿಮಗೆ ಇನ್ಮೇಲೆ ಮಂಗಳೂರು ಕಾಲ್ ನಾನು ಮಿಸ್ ಮಾಡೋದು. ಅದಕ್ಕೆ ಮಂಜು ನೀವು ಹೇಳ್ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಆಮೇಲೆ ಜಸ್ಟ್ ಶಾರದಾ ನನಗೆ ಆರಾಮಾಗಿ ಫಾಲೋ ಮಾತಾಡೋದು ಪ್ಲೀಸ್. ಸಂಜನಾ ಮತ್ತು ಸಂಪದ ಅವ್ರಿಗೆ ಏನಾದರೂ ಕ್ವಶನ್ ಕೇಳಿ. ಓಕೆ, ನೀವು ಕೇಳೋ ಕ್ವಶನ್ ಇವ್ರು ಆನ್ಸರ್ ಮಾಡ್ಬೇಕು. ಮಗುನು ನಾನೇ ಮೃಗಾನು ನಾನೇ ಅಂತ ಇದೆಯಲ್ಲ, ಯು ಥಿಂಕ್ ಅಂದ್ರೆ ಮಗು ಲೈಕ್ ಇನ್ನೋಸೆನ್ಸ್ ಇರ್ಬೇಕಾ ಅಥವಾ ಮೃಗ ಲೈಕ್ ಟು ಬಿ ಇನ್ ದ ಇಂಡಸ್ಟ್ರಿ ಲೈಕ್ ಬಿಕಾಸ್ ಲಾಂಗು ಬಟ್ ಅಂದ್ರೆ ಒಳ್ಳೆ ಫಾರ್ಮ್ ಇಲ್ಲ ಈ ಇಂಡಸ್ಟ್ರಿ ಬರೋಕ್ಕೆ ಅಂತ, ಅಥವಾ ಯು ಸ್ಟಿಲ್ ವಾಂಟ್ ಟು ಬಿ ದ ಕ್ಲೀನ್ ಶೇವ್? ಮನುಷ್ಯ ಅಂದ್ಮೇಲೆ ಎರಡು ಇರ್ಲೇಬೇಕು, ಆದ್ರೆ ಅವ್ರವ್ರ ಡಿಸಿಷನ್ ಅಷ್ಟೇ, ಅವ್ರು ಹೆಂಗ್ ತಗೊಂತಾರೆ. ಓಕೆ, ಹೀರೋಯಿನ್ಸ್ ಯಾರು ಹೇಳಿ ಅದು? ಸಂಪದ ಅವ್ರಿಗೆ They should actually talk about the industry ಇಂಡಸ್ಟ್ರಿ ಇರೋದಕ್ಕೆ ಯಾವ ಥರ ಓದ್ಬೇಕು? ಎರಡು ಶೇಡ್ ಫಾರ್ಚುನೇಟ್ಲಿ ನನಗೆ ನೀವು ಅದ್ರ ಬಗ್ಗೆ ಕೇಳೋದ್ ಬಿಟ್ಟು ಬೇರೆ ಎಲ್ಲ ಕೇಳಿದ್ರಿ, ಅದಕ್ಕೆ ಓಕೆ, ಲಾಸ್ಟ್ ಥ್ಯಾಂಕ್ ಯು ವಿ ಲವ್ ದಿ ಕಂಪ್ಲೀಟ್ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಲವ್ ಮಾಡಿದ್ವಿ. ಆ್ಯಂಡ್ ಈಗಲ್ಲಿ ನೀವು ಸಪೋರ್ಟು ನಮ್ಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಪಪ್ಪಿ ಅವರು 50ನೇ ದಿನ ಸಮಾರಂಭ ಇದೆ. ಕಂಗ್ರ್ಯಾಚುಲೇಷನ್ಸ್ ಪಪ್ಪಿ ಅವ್ರಿಗೆ. ಮಲ್ಲಿ ಮತ್ತೆ ಅಣ್ಣಪ್ಪ ಇಬ್ರು ಬಾಯ್ಸ್ ಇದ್ದಾರೆ. ನೀವು